ಬಿಗ್ ಜೆ ಟಿವಿಯ ವೀಕ್ಷಕರೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ದಿನದಿಂದ ನಾವೊಂದು ಹೊಸ ಕಾರ್ಯಕ್ರಮ ಅಂತಿಮದ ಪ್ರಾರಂಭ ಎಂಬುದಾಗಿ ಆರಂಭಿಸುವವರಾಗಿದ್ದೇವೆ. ಆ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ನಮ್ಮ ಮಧ್ಯದಲ್ಲಿ ದೈವ ಸೇವಕರಾದಂತಹ ಸಹೋದರ ಎಂ ಡಿ ಜಗನ್ ಅವರಿದ್ದಾರೆ. ಬನ್ನಿ ನಾವೆಲ್ಲರೂ ಕೂಡ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಪ್ರೈಸ್ ದಿ ಲಾರ್ಡ್. ಈ ಕಾರ್ಯಕ್ರಮಕ್ಕೆ ನಾವು ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ಅವರ ಕುರಿತಾಗದ ಒಂದು ಚಿಕ್ಕ ಪರಿಚಯವನ್ನು ಮಾಡಿಕೊಳ್ಳೋಣ. ಆನಂತರವಾಗಿ ನಾವು ಒಂದು ಸಂಚಿಕೆಗೆ ಹೋಗೋಣ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಪ್ರೈಸ್ ದಿ ಲಾರ್ಡ್. ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು. ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ಕೊಡುವುದಾದರೆ ವೀಕ್ಷಕರಿಗೆ ಬಹಳ ಅನುಕೂಲವಾಗಿರುತ್ತದೆ. ನನ್ನ ಬಗ್ಗೆ ಹೇಳಬೇಕು ಎಂಬುದಾಗಿ ದೊಡ್ಡದಾಗಿ ಏನಿಲ್ಲ. ಆ್ಯಕ್ಚುಲ್ ಆಗಿ ನಮ್ಮ ಸೇವೆಯು ಬಂದು ಕರ್ತನ ಬರುವಿಕೆಗಾಗಿ ಜನಗಳನ್ನು ಸಿದ್ಧಪಡಿಸುವುದೇ ನಮ್ಮ ಒಂದು ಸೇವೆ. ಹೆವನ್ಲಿ ಲ್ಯಾಡರ್ ಮಿನಿಸ್ಟ್ರೀಸ್ ಎಂಬುದಾಗಿ ಎರಡನೇ ಬರುವಿಕೆಗೆ ಜನಗಳನ್ನು ಸಿದ್ಧಪಡಿಸುವುದು. 2004 ಈ ಒಂದು ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. 21 ವರ್ಷದಿಂದ ಇದು 22ನೇ ವರ್ಷವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ದೇವರು ಬಂದು 1994 ಬಂದು ಅವರ ಬರುವಿಕೆ ಕುರಿತಾಗಿರುವ ಸಂದೇಶವನ್ನು ಕೇಳುವುದಕ್ಕೆ ಬಹಳ ಆಸಕ್ತಿಯನ್ನು ಕೊಟ್ಟರು. ಉಳಿದ ಸಂದೇಶವನ್ನು ಕೇಳ್ತಾ ಇದೆ, ಅದರ ಬರುವಿಕೆ ಕುರಿತಾಗಿರುವ ಸಂದೇಶವನ್ನು ಕೇಳುವುದಕ್ಕೆ ಆಸಕ್ತಿ ಇತ್ತು. ಆ ರೀತಿ ಮೀಟಿಂಗ್ಸ್ ಇಟ್ಟರೆ ಹೋಗಿ ನೋಡುವಂಥದ್ದು, ಅಂಥ ಬುಕ್ಸ್ ಬಹಳ ಓದುವಂಥದ್ದು, ಈ ರೀತಿಯ ಇರಬೇಕಾದ್ರೆ 94ರಲ್ಲಿ ದೇವರು ಏನು ಮಾಡಿದರು, ಸೆಕೆಂಡ್ ಕಮ್ಮಿಂಗ್ ಬಗ್ಗೆ ಒಂದು ಬೀಜವನ್ನು ಒಳಗೆ ಬಿತ್ತಿದ್ದರು. ಅದರ ನಂತರ ಕೆಲಸದ ನಿಮಿತ್ತವಾಗಿ ಹೊರದೇಶಕ್ಕೆ ಹೋದೆ. 2004ರಲ್ಲಿ ದೇವರು ಪೂರ್ಣವಾದ ಸೇವೆ ಕರೆದರು. ಆಗ ಬರಬೇಕಾದ್ರೆ ಏನು ಸೇವೆ, ಏನು ಮಾಡಬೇಕು, ಪೂರ್ಣ ಸೇವೆ ಅಂತ ಅರ್ಥ ಆಗ್ತಾ ಇದೆ, ಆದರೆ ಯಾವ ಸೇವೆ ಮಾಡಬೇಕು ಎನ್ನುವುದು ಕನ್ಫರ್ಮ್ ಆಗ್ತಾ ಇಲ್ಲ. ಆಗ ಹೆಚ್ಚು ಕಡಿಮೆ ಒಂದು 8 ತಿಂಗಳು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವರು ಸ್ಪಷ್ಟವಾಗಿ ಹೇಳಿದರು, ಈ ಸೆಕೆಂಡ್ ಕಮ್ಮಿಂಗ್ ಬಗ್ಗೆ ಮಾತಾಡಬೇಕು ಎಂಬುದಾಗಿ. ಆ ಒಂದು ಸಂಭವ ಅವರು ಕರೆದಿದ್ದು ಬಂದು ಬಹಳ ಸ್ವಾರಸ್ಯವಾಗಿದೆ. ಏನಂದರೆ ಹೊರದೇಶದಲ್ಲಿರಬೇಕಾದ್ರೆ ಈ ಕಾರ್ಯಗಳು ಬಹಳ ವಿಷಯಗಳು, ಸೆಕೆಂಡ್ ಕಮ್ಮಿಂಗ್ ಸಂಬಂಧಪಟ್ಟ ವಿಷಯಗಳು ನಡೀತಾ ಇರುತ್ತೆ. ಅದನ್ನು ತೆಗೆದು ಇಲ್ಲಿರುವಂತಹ ಸೇವಕರಿಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದೆ. ಹೇಳ್ತಿರ್ಬೇಕಾದ್ರೆ ಇಲ್ಲಿರುವಂತಹ ಸೇವಕರು ಎಲ್ಲವನ್ನ ಕೇಳಿ, ಹೌದು ದೇವರು ಬರ್ತಾರಾ, ಇದರಲ್ಲಿ ದೊಡ್ಡ ವಿಷಯ ಇದೆ ಎಂಬುದಾಗಿ ಕೇಳ್ತಾ ಇದ್ರು. ನನಗೆ ಅದು ಬಹಳ ಕಷ್ಟವಾಯಿತು. ಇಷ್ಟೊಂದು ವಿಷಯ ನಡೀತಾ ಇದೆ, ಅವರು ಯಾಕೆ ಈ ರೀತಿ ಮಾಡ್ತಾರೆ ಎಂಬುದಾಗಿ ಹೇಳಿ ಕುಳಿತು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವ್ರು ಹೇಳ್ತಾ ಇದ್ರು, ಇನ್ನೋಗಿ ಹೇಳ್ಬೇಕು ಅದನ್ನು. ಅವ್ರ ಬಳಿ ಹೇಳಿದ್ರು, ಹೇಳಲ್ಲ ಎಂಬುದಾಗಿ ಹೇಳಿದಾಗ ಆಗ ಸೇವೆ ಕನ್ಫರ್ಮ್ ಆಗಿ 2004ರಲ್ಲಿ ಬಂದು ಈಗ 21 ವರ್ಷವಾಗಿ ಕ್ರಿಸ್ತನ ಬರುವಿಕೆಯ ಸಂಬಂಧಪಟ್ಟ ಸೆಕೆಂಡ್ ಕಮ್ಮಿಂಗ್ಗೆ ಸಭೆಗಳನ್ನು ಸಿದ್ಧಪಡಿಸುವಂಥದ್ದೇ ನಮ್ಮ ಮುಖ್ಯ ಕೆಲಸ. ಬಹಳ ಸಂತೋಷ. ನಿಮ್ಮ ಸಾಕ್ಷಿ ಅದ್ಭುತವಾಗಿತ್ತು. ಈ ದಿನದಲ್ಲಿ ನಾವು ಈ ಒಂದು ಅಂತಿಮದ ಪ್ರಾರಂಭ ಎನ್ನುವಂಥ ಸಂಚಿಕೆಗೆ ನಾವು ಹೋಗುತ್ತಾ ಇದ್ದೇವೆ. ಸೊ ನಾವು ನೋಡುವುದಾದರೆ ಈಗ ಎಲ್ಲ ಕಡೆಯಲ್ಲೂ ಕೂಡ ಕಡೆಯ ಕಾಲ ಎಂಬುದಾಗಿ ಸಭೆಯಲ್ಲಿ, ಯೂಟ್ಯೂಬಲ್ಲಿ ನೋಡುವುದಾದರೆ ಎಲ್ಲೂ ನೋಡಿದ್ರೆ ಕಡೆಯ ಕಾಲ ಎಂಬುದಾಗಿ ನಾವು ಕೇಳ್ತಾ ಇರ್ತೇವೆ. ಸೊ ಈ ಕಡೆಯ ಕಾಲದ ಬಗ್ಗೆ ನಮ್ಮ ವೀಕ್ಷಕರಿಗೆ ಅರ್ಥವಾಗುವುದಕ್ಕೆ ಒಂದು ಚಿಕ್ಕ ಪರಿಚಯ, ಒಂದು ಇಂಟ್ರೊಡಕ್ಷನ್ ನೀವು ಕಡೆಯ ಕಾಲದ ಬಗ್ಗೆ ಕೊಡುವುದಾದರೆ ಬಹಳ ಅನುಕೂಲವಾಗಿರುತ್ತದೆ. ಕಡೆಯ ಕಾಲ ಅಂದ್ರೆ ಏನಂತ ಕೇಳುವುದಾದರೆ ಪ್ರತಿ ಕಾಲಘಟ್ಟದಲ್ಲಿಯೂ ಕಡೆಯ ಕಾಲವಿದೆ. ಉದಾಹರಣೆಗೆ ಆದಾಮ್ ಕಾಲದಿಂದ ನೋಹನ ಕಾಲದವರೆಗೂ ಅದನ್ನ ಮನಸ್ಸಾಕ್ಷಿ ಕಾಲ ಎಂಬುದಾಗಿ ಹೇಳುತ್ತೇವೆ ಬೈಬಲ್ನಲ್ಲಿ. ಆ ಒಂದು ಕಾಲದ ಕುರಿತಾಗಿ ಒಂದು ಕಡೆಯ ಕಾಲವಿತ್ತು. ಯಾವ ರೀತಿ ಎಂದರೆ ಜಲಪ್ರಳಯ ಬಂದು ಈ ಪ್ರಪಂಚವನ್ನು ನಾಶ ಮಾಡುತ್ತೆ. ಸೊ ಆ ಒಂದು ಕಾರ್ಯ ನಡೆಯುವುದಕ್ಕೆ ಒಂದು 969 ವರ್ಷಕ್ಕಿಂತ ಮುಂಚೆ ಒಬ್ಬ ಮನುಷ್ಯನನ್ನ ದೇವರು ಎಬ್ಬಿಸ್ತಾರೆ. ಪ್ರಪಂಚ ನಾಶ ಆಗ್ತಾ ಇದೆ, ಸಿದ್ಧರಾಗಿರಿ ಅಂತ ಅನೋಕ ಎನ್ನುವ ವ್ಯಕ್ತಿ ಎಬ್ಬಿಸ್ತಾರೆ. ಅದಾದ ನಂತರ ಒಂದು 300 ವರ್ಷ ಸುವಾರ್ತೆ ಹೋಗುತ್ತೆ. ಅದಾದ ನಂತರ ಸ್ವಲ್ಪ ಮಂಕಾಯಿತು. ಕಡೆಯದಾಗಿ ಒಂದು 100 ವರ್ಷದಲ್ಲಿ ನೋಹ ಎನ್ನುವ ವ್ಯಕ್ತಿ ಎಬ್ಬಿಸ್ತಾರೆ. ಅವರು ಅದನ್ನೇ ಹೇಳ್ತಾರೆ, ಪ್ರಪಂಚ ನಾಶವಾಗಲಿದೆ, ಎಲ್ಲರೂ ಬನ್ನಿ ಎಂಬುದಾಗಿ ಹೇಳ್ತಾರೆ. ಸೊ ಅವತ್ತಿನ ಮಟ್ಟಿಗೆ ಅದುವೇ ಕಡೆಯ ಕಾಲ. ಅದರ ನಂತರ ಅಬ್ರಹಾಮನ ಕಾಲದಿಂದ, ನೋಹನಿಗೆ ನಂತರ ಅಬ್ರಹಾಮ ಅವರ ಕಾಲದಿಂದ ಯೇಸು ಬರುವವರೆಗೂ ಅವತ್ತಿರುವಂತಹ ಜನಗಳು ಯೇಸುವಿನ ಬರುವಿಕೆ ಕಾಯ್ತಾ ಇದ್ರು. ಇದು ಯೇಸುವಿನ ಮೊದಲ ಬರುವಿಕೆ ಅಂತ ಹೇಳ್ತೀವಿ. ಅವರು ಮೆಸ್ಸಿಯನ್ನ ಬರುವಿಕೆ ಕಾಯ್ತಾ ಇದ್ರು. ಆ ಮೆಸ್ಸಿಯನ್ನ ಬರುವಿಕೆ ಕಾಯ್ತಿರ್ಬೇಕಾದ್ರೆ ಅವರು ಅದಕ್ಕೆ ಕಾಯ್ತಾ ಇದ್ರು, ಈ ಕಾಲ ಮುಗಿಯುತ್ತೆ, ಯಾವ ಬೇಕಾದ್ರೂ ಮೆಸ್ಸಿಯ ಬರ್ತಾರೆ ಎಂಬುದಾಗಿ. ಎಲಿಷ ಕೂಡ ಹೇಳ್ಬೇಕಾದ್ರೆ ಹೇಳ್ತಾರೆ ಗೆಹಜಿಯ ಬಳಿಯಲ್ಲಿ, ಇದು ತೋಟಗಳನ್ನ ಕೊಂಡು ನೆಡುವುದಕ್ಕೆ ಇದು ಕಾಲವಾ ಎಂಬುದಾಗಿ ಆ ರೀತಿ ಕೇಳುವುದನ್ನ ನೋಡ್ತೀವಿ. ಅಂದ್ರೆ ಅರ್ಥ ಏನಂದ್ರೆ ಎನಿ ಟೈಮ್ ಮೆಸ್ಸಿಯನ್ನು ಬರಬಹುದು, ನಾವು ಹೋಗ್ತೀವಿ ಎನ್ನುವ ಒಂದು ನಿರೀಕ್ಷೆ. ಸೊ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯೇಸು ಬರ್ತಾರೆ, ಅರಸನಾಗಿ ಆಳಲಿದ್ದಾರೆ. ಬಟ್ ಅದರಲ್ಲಿ ಇನ್ನು ಕೆಲವೊಂದು ವಿಷಯಗಳಿತ್ತು, ಅವರು ಅದರಲ್ಲಿ ಗಮನ ಹರಿಸಲಿಲ್ಲ. ಅನಂತರ 2000 ವರ್ಷ ಆದ್ಮೇಲೆ ಯೇಸು ಬಂದರು. ಅವರಿಗೆ ಕಡೆಯ ಕಾಲ ಅಂತ ನೋಡುವುದಾದರೆ ನೋಹನ ಕಾಲದಲ್ಲಿ ಒಂದು ಅಳಿವು ಬಂತಲ್ವಾ, ಅದೇ ರೀತಿ ಇಸ್ರಾಯೇಲ್ ಜನಗಳು ಚದುರಿಸಲ್ಪಡುವಂಥದ್ದು. ಚದುರಿಸಲ್ಪಡದೆ ಕಾಪಾಡಲ್ಪಡುವುದೇ ಅಲ್ಲಿ ಹೇಳಲ್ಪಟ್ಟಿದ್ದು. ಅವ್ರು ಕೇಳಲಿಲ್ಲ. ಅನಂತರ ಚದುರಿಸಲ್ಪಟ್ಟಾಯಿತು. ಮತ್ತೆ ದೇವರೇನು ಮಾಡ್ತಾರೆ, ನ್ಯೂ ಟೆಸ್ಟಮೆಂಟ್ ಈಗ ನಮ್ಮನ್ನಿಟ್ಟು ಮಾಡ್ತಾರೆ. ಮತ್ತೆ 2000 ವರ್ಷ. ಈಗ ಯಾವುದನ್ನ ಕಡೆಯ ಕಾಲ ಅಂತ ಹೇಳ್ತೀವಿ ಅಂದರೆ ಮತ್ತೆ ಯೇಸು ಬರಲಿದ್ದಾರೆ. ಯೇಸು ಬಂದು
ತಮ್ಮ ಜನಗಳನ್ನು ಕರೆದೊಯ್ಯಲಿದ್ದಾರೆ. ಅವರು ಸಭೆ ಎತ್ತಲ್ಪಡಲಿದೆ, ರ್ಯಾಪ್ಚರ್ ಎಂಬುದಾಗಿ ಹೇಳ್ತಾರೆ. ಸಭೆ ಎತ್ತಲ್ಪಡುತ್ತದೆ. ಈ ಒಂದು ಸಂಭವವೆಲ್ಲ ನಡೆಯುವಾಗ ಈ ಒಂದು ಅಂತ್ಯ ಇದಾದ ನಂತರ ದೊಡ್ಡ ನಾಶನ ಇದೆ. ನೋಹನ ಒಂದು ನಾವೇ, ಅನಂತರ ಒಂದು ನಾಶನ, ಅದರ ಜೊತೆಗೆ ಯೇಸು ಬರಲಿದ್ದಾರೆ, ಅದರ ಜೊತೆಗೆ ಇಸ್ರೇಲರ ಒಂದು ನಾಶನ ಫಸ್ಟ್ ಟೈಮ್ ನಡೆಯಿತು. ಈಗ ಮತ್ತೆ ಬರಲಿದ್ದಾರೆ, ಅದರೊಂದಿಗೆ ಒಂದು ದೊಡ್ಡ ನಾಶನ. ಸೊ ಈ ಒಂದು ಅಳುವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ನೋಹನ ಕರೆದರು. ಆ ಅಳುವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರವಾದಿಗಳು ಕರೆದರು, ಯೇಸು ಬರಬೇಕಾದ್ರೆ ಬನ್ನಿರಿ ಎಂಬುದಾಗಿ. ಅದೇ ರೀತಿ ಈಗ ಬರಲಿರುವಂತಹ ನಾಶನದಿಂದ ಯೇಸು ಕ್ರಿಸ್ತನು ಮತ್ತೆ ತನ್ನ ಜನಗಳನ್ನು ಕಾಯಲಿದ್ದಾರೆ, ರಾಪ್ಚರ್ ಎಂಬುದಾಗಿ. ಸೊ ಈ ಒಂದು ಕಾರ್ಯಗಳ ಕುರಿತಾಗಿ ಹೇಳ್ಬೇಕಂದ್ರೆ ಕಡೆಯ ಕಾಲ, ಎಂಟೆ ಎಂಬುದಾಗಿ ಹೇಳ್ತೀವಿ. ಭಾಳ ಸಂತೋಷ ಬ್ರದರ್. ನೀವು ಹೇಳಿದ್ರಿ ಯೇಸು ಮತ್ತೆ ಬರ್ತಾರೆ ಅಂತ. ನಾವೆಲ್ಲ ಕಡೆ ನೋಡೋದಾದರೆ ಜೀಸಸ್ ಈಸ್ ಕಮಿಂಗ್ ಸೂನ್ ಎಂಬುದಾಗಿ ಯೂಟ್ಯೂಬಲ್ಲಿ ನೋಡ್ತೀವಿ. ಎಲ್ಲಿ ನೋಡಿದ್ರು ಕೂಡ ಜೀಸಸ್ ಭಾಳ ಬೇಗ ಬರ್ತಾರೆ ಎಂಬುದಾಗಿ ನಾವೆಲ್ಲ ಕಡೆ ಕೇಳ್ತೀವಿ. ಆದರೆ ಇನ್ನೊಂದು ಗುಂಪು ಏನು ಹೇಳುತ್ತೆ ಅಂದರೆ ಯೇಸು ಇನ್ನು ಇವಾಗ ಬರಲ್ಲ, ಇನ್ನೂ ಸ್ವಲ್ಪ ಲೇಟಾಗಿ ಬರ್ತಾರೆ ಎಂಬುದಾಗಿ ಕೆಲವು ಜನ ಹೇಳ್ತಾರೆ. ಈ ರೀತಿಯಾಗಿ ಬಹಳ ಇಂಟರ್ಪ್ರಿಟೇಷನ್ ಇದೆ. ಯೇಸು ಸ್ವಾಮಿ ಈಗ ಬರ್ತಾರೆ, ನೆಕ್ಸ್ಟ್ ಲೇಟಾಗಿ ಬರ್ತಾರೆ ಎಂಬುದಾಗಿ. ಸೊ ಯೇಸು ಸ್ವಾಮಿ ಯಾವಾಗ ಬರ್ತಾರೆ, ಅದನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಅದು ನೀವು ಸ್ವಲ್ಪ ಅದ್ರ ಬಗ್ಗೆ ವಿವರವಾಗಿ ಹೇಳೋದಾದರೆ ಬಹಳ ಅನುಕೂಲವಾಗಿರುತ್ತೆ. ಅದನ್ನು ಚಿಕ್ಕ ವಿಷಯವಾಗಿ ಹೇಳಕ್ಕಾಗಲ್ಲ. ಇದನ್ನು ಇನ್ನೂ ದೊಡ್ಡದಾಗಿ ಹೇಳಬೇಕು. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಮಾತ್ರನೇ ಅರ್ಥ ಆಗುತ್ತೆ. ಸ್ವಲ್ಪ ಅದನ್ನು ವಿವರವಾಗಿ ಹೇಳಿದ್ರೆ ನಮಗೂ ಬಹಳ ಯೂಸ್ಫುಲ್ ಆಗಿರುತ್ತೆ. ಈಗ ಏನಂದ್ರೆ ಯೇಸು ಕ್ರಿಸ್ತನ ಬರುವಿಕೆ ಬರುತ್ತೆ. ಎರಡು ವಿಧ. ನಾನು ಸ್ವಲ್ಪ ವೀಕ್ಷಕರಿಗೆ ಈಸಿಯಾಗಿ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತೀನಿ. ಎರಡು ವಿಧ. ಒಂದು ಸಭೆ ಎತ್ತಲ್ಪಡುವಂಥದ್ದು, ಮತ್ತೊಂದು ಯೇಸುವಿನ ಬಹಿರಂಗ ಬರುವಿಕೆ. ಈಗ ಯೇಸು ಫಸ್ಟ್ ಬಂದ್ರು ಅಲ್ವಾ, ಆವಾಗಲೇ ಎರಡಿತ್ತು. ಏನಂತ ಕೇಳುವುದಾದರೆ, ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಪಾಪವನ್ನು ನಿವಾರಣೆ ಮಾಡುವಂಥದ್ದು, ಅನಂತರ ಯೇಸು ಅರಸನ ಆಳ್ವಿಕೆ ಮಾಡುವುದು. ಈ ಎರಡರಲ್ಲಿ ಯಹೂದ್ಯರು ಒಂದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರು, ಯೇಸು ಆಳ್ವಿಕೆ ಮಾಡ್ತಾರೆ ಎಂಬುದಾಗಿ. ಸ್ನಾನಿಕ ಯೋಹನನು ಕೂಡ ಯೇಸುವಿನ ಅದನ್ನೇ ಕೇಳ್ತಾರೆ, ಬರುವವರು ನೀವೇನಾ ಇಲ್ಲ ಮತ್ತೊಬ್ಬರನ್ನ ನಾವು ಕಾಯ್ಬೇಕಾ ಎಂಬುದಾಗಿ. ಅವರಿಗೆ ಸಂಶಯ ಬಂದಿತ್ತಲ್ಲಿ. ಸೊ ಕಾರಣ ಏನಂದ್ರೆ ಅವರು ಮೊದಲ ವಿಷಯವನ್ನ ಗಮನಿಸಲು ಬಿಟ್ಬಿಟ್ರು. ಈಗ ಕೂಡ ಯೇಸುವಿನ ಬರುವಿಕೆಯಲ್ಲಿ ಎರಡು ವಿಧ, ಒಂದೆರಡು ಕಾರ್ಯಗಳು ಒಳಗಿದೆ. ಒಂದು ಸಭೆ ಎತ್ತಲ್ಪಡುವಂಥದ್ದು, ರ್ಯಾಪ್ಚರ್ ಎಂಬುದಾಗಿ ಹೇಳುತ್ತೇವೆ. ಈ ಒಂದು ರ್ಯಾಪ್ಚರ್ ನಂತರ ಒಂದು 7 ವರ್ಷ ಉಪದ್ರವ ಕಾಲ ಇದೆ. ಆ ಒಂದು ಲೋಕವೇ ನೋಡದಿರುವಂತಹ ಡಿಕ್ಟೇಟರ್, ಒಬ್ಬ ಸರ್ವಾಧಿಕಾರಿ ಬಂದು ಲೋಕವನ್ನು ಆಳ್ವಿಕೆ ಮಾಡ್ತಾನೆ, ಬೈಬಲ್ ಅದಿದೆ. ಸೊ ಈ ಡಿಕ್ಟೇಟರ್ನ 7 ಇಯರ್ಸ್ ನಂತರ ಯೇಸು ಕ್ರಿಸ್ತನ ಬಹಿರಂಗ ಬರುವಿಕೆ. ಅವರು ಬಂದು ಆ ಸರ್ವಾಧಿಕಾರಿನ ನಾಶ ಮಾಡಿ ಅವರ ಆಳ್ವಿಕೆ ಈ ಭೂಮಿಯಲ್ಲಿ ಬರುತ್ತದೆ. ಇದುವೇ ಟೈಮ್ ಲೈನ್. ಈ ಟೈಮ್ ಲೈನ್ ನಲ್ಲಿ ರ್ಯಾಪ್ಚರ್ ಎಂಬುದಾಗಿ ಹೇಳ್ತೀವಲ್ವಾ, ಈ ರ್ಯಾಪ್ಚರ್ನಲ್ಲಿ ಬಹಳ ವಿಧವಾಗಿರುವ ಉಪದೇಶಗಳು ಉಂಟು. ಹೌದು. ರ್ಯಾಪ್ಚರ್ ಅಂದ್ರೆ ಏನು ಎಂಬುದಾಗಿ ನೀವು ನೋಡುವುದಾದರೆ, ನಾವು ರೂಪಾಂತರವಾಗಿ ಹೋಗುವಂಥದ್ದು. ರೂಪಾಂತರಾಗಿ ಹೋಗುವುದು ಅಂತ ಹೇಳಿದ್ರೆ, ಯೇಸು ಬರಬೇಕಾದ್ರೆ ಅವರೆಲ್ಲರೂ ಕೂಡ ಹಾಗೆಯೇ ಶರೀರದಿಂದ ಆತ್ಮದಲ್ಲಿ ಹೋಗ್ತಾರೆ. ಇದನ್ನು ಬಂದು ನಂಬಲಾಗದಿರುವ ಒಂದು ಕಾರ್ಯ. ಯಾರಾದ್ರೂ ಕೇಳಿ ನೋಡಿ, ಹಾಗೆ ರೂಪಾಂತರವಾಗಿ ಹೊರಟೋಗ್ತೀರಾ ಅಂತ ಹೇಳಿದ್ರೆ ಇಲ್ಲಿಯವರೆಗೂ ಅಂತ ವಿಷಯ ನಡೆದಿಲ್ಲ. ಸೊ ಜನಗಳಿಂದ ನಂಬಕ್ಕಾಗಲ್ಲ. ಇದೇ ರೀತಿಯಾಗಿ ನೋಹನು ಹೇಳಿದ್ರು, ಲೋಕ ಪೂರ್ತಿಯಾಗಿ ನೀರು ಬರಲಿದೆ, ಎಲ್ಲರೂ ನಾಶವಾಗಲಿದ್ದೀರಾ, ನಾವು ಮಾತ್ರ ತಪ್ಪಿಸಿಕೊಳ್ಳಲಿದ್ದೇವೆ. ಇದನ್ನು ಕೂಡ ಅವತ್ತು ಏನ್ ಮಾಡಕ್ಕಾಗಲ್ಲ, ನಂಬಕ್ಕಾಗದಿರುವಂತ ವಿಷಯವೇ ಅದು. ಆದ್ದರಿಂದ ಜನಗಳು ಯಾರು ಅವರ ಹಿಂದೆ ಹೋಗ್ಲಿಲ್ಲ, ಆದ್ರೆ ಅದೇ ನಡೆಯಿತು. ಈಗ ಯೇಸು ಏನ್ ಹೇಳ್ತಾ ಇದ್ದಾರೆ, ನೋಹನ ದಿನದಲ್ಲಿ ಯಾವ ರೀತಿ ನಡೆಯಿತು ಅದೇ ರೀತಿ ಮನುಷ್ಯಕುಮಾರನ ಬರುವಿಕೆಯಲ್ಲಿ ನಡೆಯುತ್ತದೆ ಎಂಬುದಾಗಿ. ಇವತ್ತು ಕೂಡ ಏನ್ ಹೇಳ್ತಾ ಇದೀವಿ ಅಂದ್ರೆ, ಲೋಕ ಪೂರ್ತಿಯಾಗಿ ಒಂದು ನಾಶನ ಬರ್ತಾ ಇದೆ, ಸರ್ವಾಧಿಕಾರಿ ಬರಲಿದ್ದಾನೆ. ಈಗ ನೋಹನ ಜಲಪ್ರಳಯ ನೋಡಿ 7 ದಿನ ಕಳೆದು ಬರುತ್ತೆ, ಇಲ್ಲಿ ನೋಡಿದ್ರೆ 7 ವರ್ಷ ನಂತರ ಬರುತ್ತೆ. ಸೊ ಒಂದು ನಾಶನ ಬರಲಿದೆ. ಅದಕ್ಕಿಂತ ಮುಂಚಿತವಾಗಿ ನೋಹ ನಾವೆಯಲ್ಲಿ ಓದೋದನ್ನ ಒಂದು ಕಾನ್ಸೆಪ್ಟ್ ಇದೆ. ಅದೇ ರೀತಿಯಾಗಿ ನಮ್ಮನ್ನ ಯೇಸು ಮಧ್ಯಾಕಾಶಕ್ಕೆ ಕರೆದೊಯ್ಯಲಿದ್ದಾರೆ. ನಾವು ರೂಪಾಂತರವಾಗಿ ಅವರನ್ನ ಭೇಟಿ ಮಾಡಲಿದ್ದೇವೆ. ಈಗ ಒಂದು ಗ್ರೂಪ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ರೂಪಾಂತರ ಆಗುವುದು ಆ ರೀತಿಯೆಲ್ಲ ಇಲ್ವೇ ಇಲ್ಲ, ನಡೆಯೋದೇ ಇಲ್ಲ. ಇದೇ ಎನ್ನುವುದಕ್ಕೆ ಗುರುತಾಗಿ ಯೇಸುವೆ ರೂಪಾಂತರಾಗಿ ತೋರಿಸಿದ್ರು. ಅವರೇ ಒಂದು ರೂಪಾಂತರವಾಗಿ ಈ ರೀತಿಯೆಲ್ಲ ಇದೆ, ನಡೆಯುತ್ತೆ ಎಂಬುದಾಗಿ ಹೇಳ್ತಾರೆ. ಸೊ ಒಂದು ಗ್ರೂಪ್ ಇದನ್ನ ನಂಬ್ತಾ ಇಲ್ಲ. ಈ ರ್ಯಾಪ್ಚರ್ ಅನ್ನ ಅವ್ರೇನ್ ಮಾಡ್ತಾ ಇಲ್ಲ, ಅವ್ರು ನಂಬ್ತಿಲ್ಲ. ಇದರಲ್ಲಿಯೇ ಇನ್ನೊಂದು ಗ್ರೂಪ್ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದನ್ನ ನಂಬದಿರುವಂತಹ ಗ್ರೂಪ್, ಯೇಸು 7 ವರ್ಷ, ಆ 7 ವರ್ಷ ನಂಬ್ತಾರೆ. ಯೇಸು 7 ವರ್ಷ ನಂತರ ಬರ್ತಾರೆ, ಬಹಿರಂಗವಾಗಿ ಬರ್ತಾರೆ. ಸೊ ಈ ರ್ಯಾಪ್ಚರ್ ಅನ್ನುವಂಥ ಕಾನ್ಸೆಪ್ಟ್ ಇಲ್ವೇ ಇಲ್ಲ ಎಂಬುದಾಗಿ ಒಂದು ಗ್ರೂಪ್ ಹೇಳ್ತಾರೆ. ಸೊ ಇದರಲ್ಲೇ ಇನ್ನೊಂದು ಗ್ರೂಪ್ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ರ್ಯಾಪ್ಚರ್ ಇದೆ, ಆದರೆ ಮೊದಲು ಬರುವುದಿಲ್ಲ, ಆ ಉಪದ್ರವ ಕಾಲದಲ್ಲಿ ಮಧ್ಯೆ ಬರುತ್ತದೆ, 3.5 ವರ್ಷ ನಡುವೆಯಲ್ಲಿ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರೀ ಟ್ರಿಬುಲೇಷನ್, ಮಿಡ್ ಟ್ರಿಬುಲೇಷನ್, ಪೋಸ್ಟ್ ಟ್ರಿಬುಲೇಷನ್, ಈ ರೀತಿ ಹೇಳ್ತಾರೆ. ಇದರಲ್ಲಿ ನಾವು ಯಾವುದನ್ನು ನಂಬುತ್ತೇವೆ, ವಾಕ್ಯದಲ್ಲಿ ಯಾವುದು ಬರೆಯಲ್ಪಟ್ಟಿದೆ ಅಂತ ನೋಡುವುದಾದರೆ, ಈ ಪ್ರೀ ಟ್ರಿಬುಲೇಷನ್ ಎಂಬುದಾಗಿ ಹೇಳಲ್ಪಡುವಂತಹ ಉಪದ್ರವ ಕಾಲಕ್ಕೂ ಮುಂಚಿತವಾಗಿ ಯೇಸು ಬಂದು ನಮ್ಮನ್ನು ಕರೆದೊಯ್ಯಲಿದ್ದಾರೆ. ಇದಕ್ಕೆ ಬಹಳ ವಾಕ್ಯಗಳಿದೆ, ಬಹಳ ಸಂಭವಗಳಿದೆ ಸತ್ಯವೇದದಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿದೆ. ಈ ರೀತಿ ಬಹಳ ದೇವರು ಕೊಟ್ಟಿದ್ದಾರೆ. ಆದರೆ ಒಂದು ನಾನೇ ನಂಬ್ತೀನಿ ಅಂತ ಕೇಳುವುದಾದರೆ, ನೀವು ಏನೇ ಸ್ಪಷ್ಟವಾಗಿ ಮಾತಾಡಿದ್ರು, ಪ್ರೂಫ್ ಇಂದ ಹೇಳಿದ್ರು, ಅಥವಾ ವಾಕ್ಯವನ್ನು ವಿವರಿಸಿ ಹೇಳಿದ್ರು, ನಂಬುವಂತಹ ಹೃದಯ ಮಾತ್ರ ತೆರೆಯಲ್ಪಡುತ್ತೆ. ಹೌದು. ಇದಕ್ಕೆ ಬೇಕಾಗಿರುವುದು ನಂಬಿಕೆ. ನಂಬಿಕೆ ಇಲ್ಲದೆ ಏನ್ ಮಾಡಕ್ಕಾಗಲ್ಲ.
ಇದನ್ನ ನಂಬಕ್ಕಾಗಲ್ಲ. ಯೇಸು ಕನ್ನಿಕೆ ಗರ್ಭದಲ್ಲಿ ಹುಟ್ಟಿ ಬಂದ್ರು, ಹೌದು. ಮೆಡಿಕಲಿ ಪ್ರೂವ್ ಮಾಡಕ್ ಆಗುತ್ತಾ ಅಂತ ಕೇಳಿದ್ರೆ ಪ್ರೂವ್ ಮಾಡಕ್ ಆಗಲ್ಲ. ಸರಿ, ಇದರಲ್ಲಿ ಏನಾದ್ರೂ ಸ್ವಲ್ಪ ಆದ್ರೂ ಅವಕಾಶ ಇದೆಯಾ ಎಂಬುದಾಗಿ ಕೇಳುವುದಾದ್ರೆ ಅದು ಕೂಡ ಇಲ್ಲ. ಆದರೆ ಇದನ್ನ ನಂಬುವುದಾದರೆ ಅದಕ್ಕೆ ಬೇಕಾಗಿರುವ ರಕ್ಷಣೆ ಅನುಭವ ನಿಮಗೆ ಸಿಗುತ್ತದೆ, ನಿಮಗೆ ಆ ಕಾರ್ಯ ಸಂಭವಿಸುತ್ತದೆ. ಆದರೆ ಒಂದು ಗ್ರೂಪು ಏನೇನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಅವ್ರು ನಂಬುವುದಿಲ್ಲ. ಆದ್ದರಿಂದ ರ್ಯಾಪ್ಚರ್ ಎನ್ನುವಂಥದ್ದು ಪರಿಪೂರ್ಣವಾಗಿ ನಂಬಿಕೆಯ ಅಡಿಯಲ್ಲಿ ಇರುವಂಥದ್ದು. ಆದ್ದರಿಂದ ಯೇಸು ಸ್ಪಷ್ಟವಾಗಿ ಹೇಳಿದ್ರು, ಮನುಷ್ಯ ಕುಮಾರನು ಬರುವಾಗ ನಂಬಿಕೆಯನ್ನ ಕಾಣುತ್ತಾರ ಅಂತ ಕೇಳಿದ್ರು. ಸೊ ಯೇಸು ಬರುವಾಗ ಯಾರು ಆ ರ್ಯಾಪ್ಚರ್ ಅನ್ನ ನಂಬುತ್ತಾರೋ, ಸಮೀಪದಲ್ಲಿ ಒಬ್ಬರು ನನ್ನ ಬಳಿ ಹೇಳಿದ್ರು, ಒಂದು ಬುಕ್ಕಲ್ಲಿ ಕೂಡ ಈ ರೀತಿಯಾಗಿ ಬರ್ದಿದ್ರು. ಏನ್ ಬರ್ದಿದ್ರು ಅಂತ ಹೇಳಿದ್ರೆ, ನಾನು ರ್ಯಾಪ್ಚರ್ ಅನ್ನ ನಂಬುವುದಿಲ್ಲ, ಆ ರೀತಿ ಒಂದು ಕಾರ್ಯ ಇಲ್ಲ, ಒಂದು ವೇಳೆ ನಡೆದರೆ ನಾನು ಅದರಲ್ಲಿ ಬರುತ್ತೇನೆ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ, ನಾನು ಆ ರ್ಯಾಪ್ಚರ್ ಅಲ್ಲಿ ಹೋಗುವಷ್ಟು ಏನ್ ಮಾಡ್ತಾ ಇದ್ದೀನಿ, ನೀತಿವಂತನಾಗಿದ್ದೇನೆ, ಆದ್ದರಿಂದ ಖಂಡಿತವಾಗಿ ಹೋಗುತ್ತೇನೆ ಎಂಬುದಾಗಿ ಹೇಳಿದ್ರು. ಇದು ಯಾವ ರೀತಿ ಇದೆ ಅಂತ ಕೇಳಿದ್ರೆ, ನಾನು ಬಂದು ಯೇಸುವನ್ನ ನಂಬಲಿಲ್ಲ, ಆದರೂ ಯೇಸುವನ್ನ ಪರಲೋಕಕ್ಕೆ ಕರೆದೊಯ್ತಾರೆ ಯೇಸು ಅಂತ ಒಬ್ರು ಇದ್ರೆ. ಯಾಕೆಂದ್ರೆ ಬೈಬಲಲ್ಲಿ ಹೇಳುವಷ್ಟು ನಾನು ಪರಿಶುದ್ಧವಾಗಿ ಬದುಕ್ತಾ ಇದ್ದೀನಿ ಎಂಬುದಾಗಿ ಹೇಳಿದ್ರೆ ಯಾವ ರೀತಿ ಸ್ವೀಕರಿಸಕ್ಕಾಗಲ್ವೋ ಅದೇ ರೀತಿನೇ ಬರುವಿಕೆಯನ್ನು ನಂಬುವವರು ಹೆಂಗ್ ಬರುವಿಕೆಯಲ್ಲಿ ಹೋಗ್ತಾರೆ. ಸೊ ವೀಕ್ಷಕರಿಗೆ ಏನ್ ಹೇಳಕ್ ಬರ್ತೀವಿ ಅಂತ ನೋಡೋದಾದ್ರೆ, ರ್ಯಾಪ್ಚರ್ ಎಂಬುದಾಗಿ ಹೇಳಲ್ಪಡುವಂತಹ ಸಭೆ ಎತ್ತಲ್ಪಡುವಂಥದ್ದು 1 ಥೆಸಲೋನಿಕ 4:16-17 ಸಂಭವ ಬರೆಯಲ್ಪಟ್ಟಿದೆ. ಸೊ ಇದು ಎತ್ತಲ್ಪಟ್ಟು ಅವರ ಮುಂದೆ ಹೋಗಿ ನಾವು ನಿಲ್ಲಲಿದ್ದೇವೆ ಸಿಂಹಾಸನದ ಮುಂಭಾಗದಲ್ಲಿ. ಈ ಸಂಭವ ಉಂಟು, ಇದು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದರ ನಂತರ 7 ವರ್ಷ ಉಪದ್ರವ ಕಾಲ, ಮಹಾ ಉಪದ್ರವ ಕಾಲ ಎರಡು ಸೇರಿ ಬರುತ್ತೆ, 3 ಎಂಬುದಾಗಿ. ಸೊ 7 ವರ್ಷ ಈ ಉಪದ್ರವ ಕಾಲದಲ್ಲಿ ಒಬ್ಬರು ಕೂಡ ನಿಲ್ಲಕ್ಕಾಗಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಒಬ್ಬನು ನಿಲ್ಲಕ್ಕಾಗುವುದಿಲ್ಲ ಎಂಬುದಾಗಿದೆ, ಒಬ್ಬನು ಕೂಡ ತಪ್ಪಿಸಿಕೊಳ್ಳಲಾಗದಿರುವ ಒಂದು ಕಾಲ ಬರುತ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಈ ಒಂದು ಉಪದ್ರವ ಕಾಲದಲ್ಲಿ ನಿಲ್ಲಕ್ಕಾಗಲ್ಲ ಎಂಬುದಾಗಿ ಮುಂಚಿತವಾಗಿ ಯೇಸು ಕರೆದೊಯ್ತಾರೆ. ಅವರಿಗೆ ಗೊತ್ತು, ಆದ್ದರಿಂದ ಆ ಚಾನ್ಸ್ನ ಅವ್ರು ಕೊಡ್ತಾರೆ. ಈಗ ಜಲಪ್ರಳಯ ಬರುತ್ತೆ, ಸರ್ವಶಕ್ತನಾದ ದೇವರು ನೀರಿನ ಮೇಲೆ ನಡೆಯುವ ಆತನು ನೋಹನನ್ನು ನೋಡಿ ನೀರ್ ಮೇಲೆ ನಡೆಸ್ತೀನಿ ಭಯಪಡಬೇಡ ಅಂತ ಹೇಳ್ಬೋದಿತ್ತಾ ಇಲ್ವಾ? ಹೌದು, ಹೇಳ್ಬೋದಾಗಿತ್ತು. ಸಾಧ್ಯ ಅಲ್ವಾ? ಆದ್ರೆ ಅವ್ರೇನ್ ಹೇಳಿದ್ರು ಗೊತ್ತಾ, ನೀರಿನ ಒಳಗೆ ನೋಹ ನಿಲ್ಲಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ, ಆದ್ದರಿಂದ ಒಂದು ನಾವೇ ಮಾಡ್ಕೋ, ಅದರಲ್ಲಿ ನನ್ನ ಕಾಪಾಡ್ತೀನಿ. ಅದೇ ದೇವರು ಇವತ್ತು ಹೇಳ್ತಾ ಇದ್ದಾರೆ, ನಾನು ಇದರ ನಡುವೆ ನನ್ನ ಕಾಪಾಡ್ತೀನಿ ಎಂಬುದಾಗಿ ಹೇಳ್ತಾರೆ. ಸೊ ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುತ್ತೀರಾ. ರ್ಯಾಪ್ಚರ್ ಇದೆ ಎಂಬುದಾಗಿ ನಂಬಬೇಕು, ಮೊದಲು ನಂಬಬೇಕು. ಯೇಸು ಬಂದು ಸಭೆ ಎತ್ತಲ್ಪಡುತ್ತದೆ ಎಂಬುದಾಗಿ. ಇದು ಪರಿಪೂರ್ಣವಾಗಿ ಬೇಸ್ಡ್ ಆನ್ ಫೈತ್. ಇದು ಬಂದು ಕ್ರಿಯೆಯಿಂದ ಅಲ್ಲ, ದೇವರ ಕೃಪೆಯಿಂದ ನಡೆಯುವಂಥದ್ದು. ಬಹಳ ಸಂತೋಷ ರ್ಯಾಪ್ಚರ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಹಳ ಸುಂದರವಾಗಿ ವಿವರವಾಗಿ ಹೇಳಿದ್ರಿ. ಇವಾಗ ರ್ಯಾಪ್ಚರ್ ಇದೆ ಅಂತ ನೀವು ಹೇಳಿದ್ರಿ. ಸೊ ಈ ರ್ಯಾಪ್ಚರಲ್ಲಿ ಸಭೆ ಎತ್ತಲ್ಪಡಬೇಕಂದ್ರೆ ಸಭೆ ಯಾವ ರೀತಿಯಾಗಿ ರೆಡಿ ಆಗಿರಬೇಕು? ಎಲ್ಲರಿಗೂ ಭಾಳ ಆಸೆ ಏನಂದರೆ ನಾನು ರ್ಯಾಪ್ಚರಲ್ಲಿ ಹೋಗ್ಬೇಕೆಂಬುದಾಗಿ ಎಲ್ಲರಿಗೂ ಭಾಳ ಆಸೆ ಇದೆ. ಆದರೆ ರ್ಯಾಪ್ಚರಲ್ಲಿ ಹೋಗ್ಬೇಕಂದ್ರೆ, ಆ ರಹಸ್ಯ ಬರುವಿಕೆಯಲ್ಲಿ ಹೋಗ್ಬೇಕಂದ್ರೆ ಒಬ್ಬ ಕ್ರೈಸ್ತ, ಒಬ್ಬ ವಿಶ್ವಾಸಿ ಸಭೆಗೆ ಬರುವಂಥವನು ಯಾವ ರೀತಿಯಾಗಿ ಸಿದ್ಧವಾಗಬೇಕು? ಒಂದು ಸಭೆ ಯಾವ ರೀತಿಯಾಗಿ ಸಿದ್ಧವಾಗಿದ್ದಾಗ ಮಾತ್ರ ಒಂದು ರಹಸ್ಯ ಬರುವಿಕೆಯಲ್ಲಿ ಎತ್ತಲ್ಪಡುತ್ತದೆ? ಈ ಒಂದು ಪ್ರಶ್ನೆಗೆ ಉತ್ತರವಾಗಿಯೇ ನ್ಯೂ ಟೆಸ್ಟ್ಮೆಂಟ್ ಬೈಬಲ್ ಇದೆ ಪರಿಪೂರ್ಣವಾಗಿ. ಇವಾಗ ನೀವು ಕಮ್ಯುನಿಯನ್ ತಗೊಂತೀರಲ್ವಾ, ಕಮ್ಯುನಿಯನ್ ತಗೋಬೇಕಾದ್ರೆ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ನಾನು ಬರುವವರೆಗೂ ನನ್ನನ್ನು ಸ್ಮರಿಸುವುದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂತ ಹೇಳಿದ್ರು. ಇದು ಸ್ಟಾರ್ಟಿಂಗ್. ನೀವು ಇದಂತಾನೆ ಕೇಳಿದ್ರಿ ಬರುವಿಕೆಯಲ್ಲಿ ಹೋಗಕ್ಕೆ ಏನ್ ಮಾಡ್ಬೇಕು ಅಂತ. ಆ ಬರುವಿಕೆಯಲ್ಲಿ ಹೋಗುವುದಕ್ಕೆ ಸ್ಟಾರ್ಟಿಂಗ್ ಏನಂತ ಕೇಳುವುದಾದರೆ, ಈ ಕಮ್ಯುನಿಯನ್ ನಲ್ಲಿ ಆರಂಭವಾಗುತ್ತದೆ. ಇದು ಬಂದು ಒಂದು ಕವನೆಂಟ್. ಈ ಕವನೆಂಟ್ ಅನ್ನು ತೆಗೆಯುವಂತಹ ವಿಧವೇ ಒಂದು ಸ್ಟಾರ್ಟಿಂಗ್ ಆಗಿದೆ. ಅವರೇನ್ ಹೇಳ್ತಾರೆ, ಕವನೆಂಟ್ ಮಾಡಬೇಕಾದ್ರೆ ಅಪಾತ್ರವಾಗಿ ಭೋಜನ ಮಾಡಬಾರದು ಎಂಬುದಾಗಿ. ಒಂದು ವೇಳೆ ಕರ್ತನ ಚಿತ್ತವಾದರೆ ಇಂಟರ್ವ್ಯೂಸ್ ನಲ್ಲಿ ಇದು ಮುಂದುವರೆದ ಭಾಗವಾಗಿ ಕೂಡ ನಾವು ತೆಗೆಯಬಹುದು. ಸಭೆ ಸಿದ್ಧಪಡುವುದು ಯಾವ ರೀತಿ, ಅದರೊಂದಿಗೆ ಒಂದು ಟೈಲ್ ಪೀಸ್ ತರ ಇನ್ನು ಏನೇ ನಡೀತಾ ಇದೆ ಎಂಬುದಾಗಿ ಇದನ್ನು ಕೂಡ ನಾವು ನೋಡಬಹುದು. ಯಾಕೆಂದ್ರೆ ಇದು ಇವರಿಗೆ ಪ್ರಯೋಜನವಾಗಿರುತ್ತೆ ಈ ಪ್ರೋಗ್ರಾಮ್. ಸೊ ಈ ಸಿದ್ಧತೆ ಎನ್ನುವುದು ಯಾವ ರೀತಿ ಎನ್ನುವ ಪ್ರಶ್ನೆಗೆ ಉತ್ತರವೇ ಈ ಕಮ್ಯುನಿಯನ್. ಅದುವೇ ಬೇಸ್. ನೀವು ಒಂದು ಆಫೀಸ್ನಲ್ಲಿ ಹೋಗಿ ಕೆಲಸಕ್ಕೆ ಸೇರ್ತೀರಾ, ಅಪಾಯಿಂಟ್ಮೆಂಟ್ ಆರ್ಡರ್ ಎಂಬುದಾಗಿ ಒಂದು ಬೇಕಲ್ವಾ? ಯಾರೋ ಒಬ್ಬರು ಯಾವುದೋ ಕನ್ಫರ್ಮೇಷನ್ ಕೊಡಬೇಕು. ಅನಂತರ ಆಫೀಸ್ನೆಲ್ಲ ನೀವು ಹೋಗ್ತೀರಾ, ನಿಮಗೆ ಅಲ್ಲಿ ಕೆಲಸ ಮಾಡುವುದಕ್ಕೆ ಒಂದು ಉದ್ವೇಗ ಬರುತ್ತೆ. ಇಲ್ಲ ಅಂದರೂ ಏನು ಸಿಗಲ್ಲ ಅಂತ ನೋಡುವುದಾದರೆ, ಏನು ಸಂಬಳ ಏನು ಗೊತ್ತಿಲ್ಲದೆ ನೀನು ಕೆಲಸ ಮಾಡಪ್ಪ ನೋಡ್ಕೊಳ್ಳೋಣ ಎಂಬುದಾಗಿ ಹೇಳಬೇಕಾದ್ರೆ ನೀವು ಹೋಗ್ತೀರಾ. ಎಷ್ಟು ಗಂಟೆ ಕೆಲಸ ಮಾಡಬೇಕು ಏನು ಗೊತ್ತಾಗುವುದಿಲ್ಲ ಅಲ್ವಾ? ಅಪಾಯಿಂಟ್ಮೆಂಟ್ ಆರ್ಡರ್ ನಿಮ್ಮನ್ನು ಏನು ಮಾಡುತ್ತೆ ಅಂತ ಕೇಳುವುದಾದರೆ ಕೆಲಸ ಮಾಡುವುದಕ್ಕೆ ಒಂದು ಉದ್ವೇಗವನ್ನು ಕೊಡುತ್ತೆ. ಅದೇ ರೀತಿ ಒಂದು ಹುಡುಗಿ ನೋಡ್ತಾರೆ, ನೋಡಾಯಿತು, ಮದುವೆಗಣ್ಣು ನೋಡಾಯಿತು, ಒಂದು ಎಂಗೇಜ್ಮೆಂಟ್ ಅಂತ ಯಾಕೆ ಮಾಡ್ತೀವಿ ಅಂತ ನೋಡುವುದಾದರೆ ಮದುವೆವರೆಗೂ ಅದುವೇ ಕನ್ಫರ್ಮೇಷನ್. ಈಗ ಅದನ್ನು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಇಷ್ಟ ಆಗಿದೆ ನನಗೆ, ಆ ರೀತಿಯಾಗಿ ಬರುವುದಾದರೆ ಮುಂದೆ ಇವರು ಬರ್ತಾರಾ, ಮದುವೆ ಆಗ್ತಾರಾ, ಅಥವಾ ಬೇರೆ ಏನಾದರೂ ಬಂದರೆ ಕೊಡ್ಬೋದಾ, ಈ ರೀತಿಯಾಗಿ ಒಂದು ಡೌಟ್ ಇರುತ್ತಲ್ವಾ? ಆ ಡೌಟ್ ಬರದೇ ಇರುವುದಕ್ಕೆ ಎಂಗೇಜ್ಮೆಂಟ್. ಅದೇ ರೀತಿಯೇ ನೀವು ಬರುವಿಕೆಯಲ್ಲಿ ಹೋಗುವುದಕ್ಕೆ ನಿಶ್ಚಯವಾಗಿ ಹೋಗ್ತೀರಾ ಎನ್ನುವ ಕನ್ಫರ್ಮೇಷನ್ನೇ ಆ ಒಂದು ಕವನೆಂಟ್ ಆಗಿದೆ.
ಆ ಮೊದಲಿಂಗನು ಮೊದಲಗಿತ್ತಿಯಾಗಿರುವ ಸಭೆಯನ್ನು ಏನ್ ಮಾಡಿದ್ರೆ ಅಂದ್ರೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ನಾನು ಬರುವಾಗ ಕರೆದೊಯ್ಯುತ್ತೇನೆ, ನೀನ್ ಏನ್ ಮಾಡು, ಈ ಕಮ್ಯುನಿಯನ್ನು ತೆಗೆದುಕೊಳ್ಳಬೇಕು. ಈ ಕಮ್ಯುನಿಯನ್ನ ಒಂದು ಹಿನ್ನೆಲೆ ಇವತ್ತು ಅದನ್ನು ನೋಡೋಣ ನಾವು. ಆ ಕಮ್ಯುನಿಯನ್ನ ಒಂದು ಹಿನ್ನೆಲೆ ಇದೆ, ಒಂದು ಯಹೂದಿಯ ಹಿನ್ನೆಲೆ ಇದೆ. ಯೇಸು ಹೇಳುವುದಕ್ಕೆ ಅರ್ಥವೂ ಇದೆ, ಒಂದು ಸ್ಪಿರಿಚುವಲ್ ಅರ್ಥನೂ ಇದೆ. ಮೊದಲು ಯಾಕೆ ಯೇಸು ರೊಟ್ಟಿ ದ್ರಾಕ್ಷರಸವನ್ನು ಕೊಟ್ಟು ಇದನ್ನ ಬರುವವರೆಗೂ ನೀವು ಸೇವಿಸಬೇಕು ಅಂತ ಹೇಳಿದ್ರು ಅಂತ ಹೇಳೋದಾದ್ರೆ, ಒಂದು ಯಹೂದಿಯ ಪಾರಂಪರ್ಯ ಸಂಭವ ಇದೆ, ಅದನ್ನ ಹೇಳಿ ಈಸಿಯಾಗಿ ಅರ್ಥ ಆಗುವುದಕ್ಕೆ ಹೇಳ್ತಾ ಇದ್ದೀನಿ. ಯಹೂದಿಯ ಕ್ರಮದಲ್ಲಿ ಮದುವೆ ಆಗಬೇಕು ಅಂತ ಇಟ್ಕೊಳ್ಳಿ. ಅವ್ರೇನ್ ಮಾಡ್ತಾರೆ ಆ ಕಾಲಘಟ್ಟದಲ್ಲಿ ಅಂದ್ರೆ, ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಸ್ತ್ರೀ ಇಷ್ಟ ಆದ್ರೆ ಆ ಸ್ತ್ರೀಗೆ ಒಂದು ಮದುವೆಯ ಒಂದು ಡ್ರೆಸ್ ಅದನ್ನ ಕೊಡ್ತಾರೆ, ಅದರೊಂದಿಗೆ ಒಂದು ಕಪ್ ದ್ರಾಕ್ಷರಸವನ್ನು ಕೊಡ್ತಾರೆ. ಇದನ್ನ ಆ ಹುಡುಗಿ ಬಂದು ಆ ಡ್ರೆಸ್ಸನ್ನು, ಆ ಕಪ್ಪನ್ನು, ಆ ದ್ರಾಕ್ಷರಸವನ್ನು ಕುಡಿಯಬೇಕು. ಈ ಮೊದಲಿಂಗನಿದ್ದಾರೆ ನೋಡಿ, ಒಂದು ಶಾರ್ಟ್ ಟೈಮ್ ಅಂದರೆ ತಿಂಗಳುಗಟ್ಟಲೆ ಅಲ್ಲ, ಒಂದು ಶಾರ್ಟ್ ಟೈಮ್, ಒಂದು 2 ದಿನ 3 ದಿನ ಅಷ್ಟರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದಿಢೀರೆಂಬುದಾಗಿ ಅವ್ರ ಮನೆಗೆ ಬರ್ತಾರೆ. ದಿಢೀರಂತ ಅವರ ಮನೆಗೆ ಬಂದಾಗ ನೋಡಬೇಕಾದ್ರೆ ಆ ಹುಡುಗಿ ಡ್ರೆಸ್ ಹಾಕಿರಬೇಕು. ಆನಂತರ ಆ ಕಪ್ಪಲ್ಲಿರುವಂಥ ದ್ರಾಕ್ಷರಸ ಕಡಿಮೆ ಆಗಿರಬೇಕು. ಆ ದ್ರಾಕ್ಷರಸ ಕಡಿಮೆ ಇದ್ದು ಆ ಹುಡುಗಿ ಅವ್ರು ಬರಬೇಕಾದ್ರೆ ಡ್ರೆಸ್ ಹಾಕಿದ್ರೆ ಆ ಹುಡುಗಿ ಎಲಿಜಿಬಲ್ ಫಾರ್ ಮ್ಯಾರೇಜ್. ಅದರ ಅರ್ಥ ಏನಂತ ಕೇಳುವುದಾದರೆ, ಆ ಹುಡುಗಿಗೆ ಇವರು ಇಷ್ಟ ಆಗಿದ್ದಾರೆ, ಆ ಹುಡುಗಿ ಇವರಿಗೋಸ್ಕರವಾಗಿ ಕಾದಿದೆ ಎಂಬುದಾಗಿ ಅರ್ಥ. ಈ ಒಂದು ಕ್ರಮದ ಒಂದು ಸ್ಪಿರಿಚುವಲ್ ಒಂದು ಕಾರ್ಯವೇ ಇದು. ರೊಟ್ಟಿ ದ್ರಾಕ್ಷರಸವನ್ನು ಕೊಟ್ಟು ನೀವು ಇದನ್ನು ತೆಗೆದುಕೊಂಡು ಭುಜಿಸಿರಿ, ನಿಮಗೋಸ್ಕರವಾಗಿ ಸುರಿಸಲ್ಪಡುವಂಥ ರಕ್ತವಾಗಿದೆ. ಅನಂತರ ಮದುವೆ ವಸ್ತ್ರ ಧರಿಸದೇ ಇರುವವರು ಯಾರು ಇದ್ದಾರೆ ಎಂಬುದಾಗಿದೆ ಅಲ್ವಾ. ಇದು ಒಂದು ಬೇಸಿಕ್ ಯಹೂದಿಯ ಪಾರಂಪರ್ಯದ ಒಂದು ಹಿನ್ನೆಲೆಯಿಂದ ಬರುವಂಥದ್ದು. ಬಟ್ ಇದು ಬಂದು ಒಂದು ಬೇಸಿಕ್ ಅಷ್ಟೇ, ಇದು ಪರಿಪೂರ್ಣವಾದದ್ದಲ್ಲ. ಸೊ ಈಗ ಯೇಸು ಬರ್ತಾರೆ. ಯೇಸು ಬರುವಾಗ ನಮಗೊಂದು ವಸ್ತ್ರವಿದೆ, ಅದಕ್ಕೆ ಹೆಸರು ರಕ್ಷಣೆಯ ವಸ್ತ್ರ. ಈ ರಕ್ಷಣೆಯ ವಸ್ತ್ರ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ರಕ್ಷಣಾ ವಸ್ತ್ರ ಎನ್ನುವುದು ಸ್ಪಿರಿಚುವಲ್, ಅದು ಯಾವಾಗಲೂ ನಮ್ಮ ಮೇಲೆ ತಾನೇ ಇರುತ್ತೆ. ಕೆಲವರೀಗ ಉಪದೇಶ ಹೇಳ್ತಾರೆ, ಕೇಳ್ಪಟ್ಟಿರ್ತೀರಾ, ಒನ್ಸ್ ಸೇವ್ಡ್ ಎವರ್ ಸೇವ್ಡ್ ಎಂಬುದಾಗಿ ಹೇಳ್ತಾರೆ, ಕೇಳ್ಪಟ್ಟಿರ್ತಾರೆ ಅಂತ ನೆನೆಸ್ತೀನಿ. ಅಂದರೆ ಒಮ್ಮೆ ನೀವು ರಕ್ಷಣೆ ಹೊಂದಿದ್ರೆ ಸಾಕು, ನೀವು ಏನು ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಯೇಸು ನಿಮ್ಮನ್ನು ಪರಲೋಕಕ್ಕೆ ಸೇರಿಸ್ಕೊಂತಾರೆ. ಈ ರೀತಿಯಾಗಿ ಒಂದು ವಾಕ್ಯವಾಗಲಿ, ಒಂದು ಮರೆಯಾಗಿರೋ ವಾಕ್ಯವಾಗಲಿ ಬೈಬಲ್ ಇಲ್ಲ. ಬೈಬಲ್ ಏನು ಹೇಳುತ್ತದೆ ಅಂದರೆ, ಅಂತ್ಯದವರೆಗೂ ನೆಲೆಯಾಗಿ ನಿಲ್ಲುವವನು ರಕ್ಷಣೆ ಹೊಂದುತ್ತಾನೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ಅನುದಿನವೂ ನಿಮ್ಮ ರಕ್ಷಣೆ ಪರಿಪೂರ್ಣವಾಗುವುದಕ್ಕೆ ಪ್ರಯಾಸ ಪಡಿರಿ ಅಂತ ಇದೆ. ಸೊ ರಕ್ಷಣೆ ಎನ್ನುವಂಥದ್ದು ಒಂದು ಪ್ರಾಸೆಸ್. ಆ ಪ್ರಾಸೆಸ್ ಬಂದು ಯೇಸು ಬರಬೇಕಾದ್ರೆ ಮುಗಿಯುತ್ತೆ. ಅಲ್ಲಿಯವರೆಗೂ ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು, ಭದ್ರವಾಗಿಟ್ಟುಕೊಳ್ಳಬೇಕು. ಅದಕ್ಕೆ ಹೆಸರೇ ರಕ್ಷಣೆಯ ವಸ್ತ್ರ ಎಂಬುದಾಗಿ ಹೆಸರು. ಈಗ ಸಭೆ ನೋಡಿ ದೇವರು ಯಾವ ಮಾತನ್ನು ಹೇಳ್ತಾರೆ, ಲವೋದಿಕೀಯ ಸಭೆ ನೋಡಿ ಹೇಳ್ತಾರೆ, ನೀನು ಬೆತ್ತಲೆಯಾಗಿದ್ದರೂ ಅದನ್ನು ಅರಿಯದೇ ಇದ್ದೀಯಾ. ಹಾಗಾದರೆ ಸಭೆ ಬೆತ್ತಲೆಯಾಗಿದೆ ಅಂದ್ರೆ ಅರ್ಥ ಏನು ಅಂತ ಕೇಳುವುದಾದರೆ, ಸಭೆಗೆ ದೇವರು ಒಂದು ವಸ್ತ್ರವನ್ನು ಕೊಟ್ಟರು. ಎಲ್ಲಿದೆ? ಎಹೆಚ್ಕೇಲ್ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ 14ನೇ ಅಧ್ಯಾಯದಲ್ಲಿ, ನಿನ್ನ ಬೆತ್ತಲೆಯಾಗಿರುವುದನ್ನ ಕಂಡು ನನ್ನ ವಸ್ತ್ರವನ್ನು ನಿನ್ನ ಮೇಲೆ ಹಾಕಿದೆ ಎಂಬುದಾಗಿ ಹೇಳ್ತಾರೆ. ಈ ಒಂದು ವಸ್ತ್ರವನ್ನು ಅವರು ಬರೋವರೆಗೂ ಭದ್ರವಾಗಿ ಇಟ್ಕೋಬೇಕು, ರಕ್ಷಣೆಯನ್ನು ಭದ್ರವಾಗಿ ಕಾಪಾಡ್ಕೋಬೇಕು. ರಕ್ಷಣೆಯನ್ನು ಭದ್ರವಾಗಿ ಕಾಪಾಡಿಕೊಂಡು ಅವರು ಬರುವಾಗ ಆ ಕವನೆಂಟ್ನಲ್ಲಿ ನೀವು ಸತ್ಯವಾಗಿದ್ದರೆ, ನೀವು ಹೋಗುವುದಕ್ಕೆ, ಆ ಬರುವಿಕೆಯಲ್ಲಿ ಹೋಗುವುದಕ್ಕೆ ಒಂದು ಫಸ್ಟ್ ಪಾಯಿಂಟ್ ಓಕೆ ಮಾಡ್ತಾರೆ ಎಂಬುದಾಗಿ ಅರ್ಥ. ಮೊದಲ ಕ್ವಶನ್ ಓಕೆ, ಆನ್ಸರ್ ಬರೆದಿದ್ದೀರಾ ಅಂತ ಅರ್ಥ. ಆದರೆ ರಕ್ಷಣೆಯ ವಸ್ತ್ರ ನಿಮ್ಮ ಬಳಿ ಇದೆಯಾ? ಅದುವೇ ಇವಾಗ ಪ್ರಶ್ನೆಯಾಗಿದೆ. ನಾನು ರಕ್ಷಣೆ ಹೊಂದಿರುವೆ ಎಲ್ಲಿ? 10 ವರ್ಷದ ಹಿಂದೆ, 20 ವರ್ಷದ ಹಿಂದೆ. ನಿಮ್ಮ ರಕ್ಷಣೆಯನ್ನು ನಾನು ತಪ್ಪಾಗಿ ಮಾತಾಡ್ತಾ ಇಲ್ಲ, ಆದರೆ ರಕ್ಷಣಾ ವಸ್ತ್ರ ಇವತ್ತು ನಿಮ್ಮ ಮೇಲೆ ಇದೆಯಾ? ಇಲ್ಲಿ ಏನು ಹೇಳ್ತಾ ಇದ್ದಾರೆ ದೇವರು, ನಿನ್ನ ಬೆತ್ತಲೆಯಾಗಿರುವುದನ್ನು ಗೊತ್ತಿಲ್ಲದೆ ಇದೆಯಾ? ನಾನು ಹೇಳ್ತಿರೋದು ಬಂದು ಪ್ರಕಟಣೆ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 16-17ರಿಂದ ಇದೆ. ನೀನು ಬೆತ್ತಲೆಯಾಗಿರುವುದು ಗೊತ್ತಿಲ್ಲದೆ ಇದೆಯಾ ಅಂದರೆ ರಕ್ಷಣೆ ನಿನ್ನ ಬಿಟ್ಟು ಹೊರಟು ಹೋಗಿದೆ, ನಿನಗೆ ಗೊತ್ತಾಗ್ತಿಲ್ಲ. ಆದರೆ ಇನ್ನೂ ಸಭೆಗೆ ಬರ್ತಾ ಇದ್ದೀನಿ, ನಾನು ಇನ್ನೂ ಕಾಣಿಕೆ ಕೊಡ್ತಾ ಇದ್ದೀನಿ, ಇನ್ನೂ ಸಭೆಯಲ್ಲಿರುವಂತಹ ಎಲ್ಲ ಪ್ರೋಗ್ರಾಮ್ಸಲ್ಲಿ ಭಾಗವಹಿಸ್ತಾ ಇದ್ದೀನಿ. ಆದರೆ ಅವ್ರು ಹೇಳ್ತಾರೆ, ನೀನು ಇನ್ನೂ ರಕ್ಷಣೆಯೇ ಹೋಗಿದೆಯಲ್ಲಪ್ಪ. ಕೆಲವರು ಹೇಳ್ತಾರೆ ಹಂಗೆಲ್ಲ ಇಲ್ಲ, ಹೋಗುವುದಿಲ್ಲ, ಆ ರೀತಿ ಎಲ್ಲ ಇಲ್ಲ, ದೇವರ ರಕ್ಷಣೆ ಕೊಟ್ಟರೆ ಕೊನೆಯವರೆಗೂ. ಅಂದರೆ ಸಂಸೋನನ ಮೇಲೆ ದೇವರ ಆತ್ಮ ಇಳಿಯಿತು. ಸಂಸೋನ್ ಏನು ಮಾಡ್ತಾನೆ? ಜಗಳ ಆಡ್ತಾರೆ. ಜಗಳವನ್ನು ಆಡಿ ಫಿಲಿಷ್ಟಿಯರನ್ನ ಜಯಿಸುತ್ತಾರೆ. ಜಯಿಸಿದ್ರಾ? ಮತ್ತೆ ಫಿಲಿಷ್ಟಿಯರು ಬರ್ತಾರೆ. ಈಗ ವಾಕ್ಯ ಹೇಳುತ್ತದೆ, ಸಂಸೋನನ ಮೇಲೆ ದೇವರ ಆತ್ಮ ಇಳಿದಿರು ಅಂತ ಇದೆ. ಇದೆ ಅಲ್ವಾ? ಈಗ ಮೊದಲ ಬಾರಿಗೆ ಇಳಿದ್ರು, ಜಗಳವಾಡಿದ್ರು, ಜಯಿಸಿದ್ರು. 2ನೇ ಬಾರಿ ಬರ್ತಾರೆ. ಈಗ ದೇವರಾತ್ಮ ಏನ್ ಮಾಡಲಿಲ್ಲ? ಇಳಿಯುತ್ತಾರೆ. ನಡುವೆ ಯಾವಾಗ ಹೋದ್ರು? ಹೌದು, ಫಸ್ಟ್ ಟೈಮು ಬಂದ್ರು, ಸೆಕೆಂಡ್ ಟೈಮು ಬಂದ್ರು. ಅಂದ್ರೆ ನಡುವೆ ಏನಾಗಿದೆ? ಮಧ್ಯೆ ನಡುವೆ ಪವಿತ್ರಾತ್ಮ ಇಲ್ಲ. ಹಾಗಾದ್ರೆ ಬಂದದು ಸಂಸೋನಿಗೆ ಗೊತ್ತಾಗ್ತಾ ಇದೆ, ಹೋಗಿದ್ದು ಗೊತ್ತಾಗ್ತಿಲ್ಲ. ಹೌದು. ಆದ್ರಿಂದ ನೋಡಿ, ಸಂಸೋನಿಗೆ ಕೊನೆಯದಾಗಿ ಬೋರ್ಡ್ ಓಡಿಸ್ತಾರೆ. ಹೌದು. ಅವರಿಗೆ ದೇವರಾತ್ಮನ ಹೋಗಿದ್ದೆ ಗೊತ್ತಿಲ್ಲ. ಮತ್ತೆ ಅವ್ರು ಹೇಳ್ತಾರೆ, ನಾನು ಎಂದಿನಂತೆ ಫಿಲಿಷ್ಟಿಯರನ್ನ ಜಯಿಸುತ್ತೇನೆ ಎಂಬುದಾಗಿ. ನೋಡ್ರೆ ಯಾಕೊಂತಾರೆ. ಹಾಗಾದ್ರೆ ಆತ್ಮಿಕ ಜೀವನದಲ್ಲಿ ನಿಮ್ಮ ಮೇಲಿರುವಂಥ ಅಭಿಷೇಕ, ನಿಮ್ಮ ಮೇಲಿರುವಂಥ ರಕ್ಷಣೆ, ನಿಮ್ಮ ಮೇಲಿರುವ ದರ್ಶನ
ಬರುವುದು ನಿಮಗೆ ಗೊತ್ತಾಗುತ್ತೆ, ಆದರೆ ಹೋಗೋದು ಗೊತ್ತಾಗಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಅದನ್ನ ಹೋಗದೆ ಕಾಪಾಡಿಕೊಳ್ಳಬೇಕು. ಅದೇ ಬಹಳ ಮುಖ್ಯ. ಇದುವೇ ಬೇಸಿಕ್. ಫಸ್ಟು ಯೇಸು ಬರುತ್ತಾರೆ, ನಾನು ಬಂದು ಬರುವಿಕೆಯಲ್ಲಿ ಹೋಗುತ್ತೇನೆ, ಎತ್ತಲ್ಪಡಬೇಕು ಎನ್ನುವಂತಹ ಒಂದು ಭಾವನೆ ಇದೆ ಅಂತ ಹೇಳುವುದಾದರೆ ಮೊದಲು ನನಗೆ ಕೊಟ್ಟಿರುವಂಥ ಬೇಸಿಕ್. ಹಾಗಾಗಿ ರಕ್ಷಣೆ, ಅದಕ್ಕೆ 51ನೇ ಕೀರ್ತನೆಯಲ್ಲಿ ಪಾಪ ಮಾಡಿದ ಕೂಡಲೇ ದಾವೀದನು ಹೇಳುವಂಥ ಒಂದು ಮಾತೇನಂತ ಕೇಳುವುದಾದರೆ, ನಿಮ್ಮ ರಕ್ಷಣಾ ಆನಂದವನ್ನ ನನ್ನಿಂದ ತೆಗೆಯಬೇಡ ಎಂಬುದಾಗಿ ಹೇಳ್ತಾರೆ. ಆ ರಕ್ಷಣೆಯ ಆನಂದ ಬಿಟ್ಟೋಗ್ಬಾರ್ದು ಅಂತ ಕೇಳ್ತಾರೆ. ಯಾಕೆ ಅಂದರೆ ಅದುವೇ ಮೂಲತಃ ಬೇಸ್. ಆ ಬೇಸೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಈಗ ಈ ಕಪ್ಪಿದಂತ ಇಟ್ಕೊಳ್ಳಿ, ಈ ಹ್ಯಾಂಡಲ್ ಇಲ್ಲ ಅಂದ್ರೂ ಕಪ್ಪಲ್ಲಿರುವ ನೀರನ್ನು ಕುಡಿಬೋದು, ಹೌದು ಇಲ್ವಾ? ಈ ಸ್ಥಳ ಒಡೆದೋಗಿದೆ, ಈ ಸ್ಥಳ ಒಡೆದೋಗಿದೆ, ಈ ನೀರನ್ನ ಕುಡಿಬೋದು, ಇಲ್ವಾ? ಕೆಳಗೆ ತೂತ ಆಗಿದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಾ? ಕುಡಿಯೋಕ್ಕಾಗಲ್ಲ, ಚಾನ್ಸೇ ಇಲ್ಲ, ಅಲ್ವಾ? ಎಲ್ಲ ನೀರು ಒಟ್ಟೋಗುತ್ತೆ. ಅದೇ ರೀತಿಯೇ ನಮ್ಮ ಜೀವನದಲ್ಲಿ ಕೆಲವೊಂದು ಕಾರ್ಯಗಳು ಬರಬೇಕಾದ್ರೆ ಸರಿ ಮಾಡ್ಕೋಬಹುದು, ಆದರೆ ರಕ್ಷಣೆಯ ಅನುಭವ ಹೋಯ್ತು ಅಂತ ಇಟ್ಕೊಳ್ಳಿ, ಈ ಒಂದು ರಕ್ಷಣೆಯ ಒಂದು ಆನಂದ ಅದು ಬಿಟ್ಟು ಹೋಗುವುದಾದರೆ ಅಷ್ಟೇ ಮುಗೀತು. ಹಾಗಾದ್ರೆ ಈ ವಸ್ತ್ರ ನನ್ನ ಬಿಟ್ಟು ಹೋಗಬಾರ್ದು ಅಂದ್ರೆ ಏನ್ ಮಾಡಬೇಕು? ಭದ್ರವಾಗಿ ಕಾಪಾಡ್ಕೋಬೇಕು. ನನ್ನ ರಕ್ಷಣೆ ಪರಿಪೂರ್ಣವಾಗಬೇಕು. ರಕ್ಷಣೆ ಅಂದ್ರೆ ಏನು? ಲೋಕದಲ್ಲಿ ನನಗೆ ದೇವರು ಕೊಟ್ಟಿರುವಂತಹ ದೊಡ್ಡ ಗಿಫ್ಟ್ ಅದು. ನನ್ನ ಪಾಪವನ್ನು ಕ್ಷಮಿಸಿ ನಾನು ಪರಲೋಕಕ್ಕೆ ಹೋಗಬಹುದು ಎಂಬುದಕ್ಕೆ ಒಂದು ಅವಕಾಶ ಕೊಡುವಂಥದ್ದು. ಹೌದು. ಇವತ್ತು ಒಬ್ಬೊಬ್ಬರು ದೇವರು ಕಮ್ಯುನಿಯನ್ ಕೊಡಬೇಕಾದ್ರೆ ಒಂದು ಮಾತನ್ನು ಹೇಳುತ್ತಾರೆ, ನಮ್ಮನ್ನು ನಾವು ವಿಚಾರಿಸಿಕೊಳ್ಳುವುದಾದರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಮ್ಮನ್ನು ನಾವು ವಿಚಾರಿಸಿಕೊಳ್ಳುವುದು ಅಂದ್ರೆ ಏನರ್ಥ ಅಂದ್ರೆ, ನನ್ನ ಕುರಿತಾಗಿ ಕುಳಿತು ನಾನು ತಿಳಿದುಕೊಳ್ಳಬೇಕು, ನಾನು ಕರೆಕ್ಟ್ ಆಗಿದ್ದೀನಾ, ಸ್ವಪರೀಕ್ಷೆ ಮಾಡಿಕೊಳ್ಳಬೇಕು. ಸ್ವಪರಿಶೋಧನೆ. ಆ ಸ್ವಪರೀಕ್ಷೆ ಮಾಡಿಕೊಳ್ಳದೇ ಇದ್ದರೆ ನಿಮ್ಮ ಆತ್ಮಿಕವಾದ ಜೀವನ ಪರಿಪೂರ್ಣವಾಗಲ್ಲ. ಈ ಕ್ರೈಸ್ತತ್ವದಲ್ಲಿರುವಂತಹ ದೊಡ್ಡ ಡ್ರಾಬ್ಯಾಕ್ ಏನಂತ ಕೇಳುವುದಾದರೆ, ಯಾರು ಕೆಟ್ಟವರು ಅಂತ ಇವರಿಗೆ ಗೊತ್ತು, ಅವರು ಕೆಟ್ಟವರು ಅಂತ ಅವರಿಗೆ ಗೊತ್ತಾಗಲ್ಲ, ಒಪ್ಕೊಳ್ಳಲ್ಲ. ಇದೇ ಇವತ್ತು ದೊಡ್ಡ ಸಮಸ್ಯೆ. ಅದು ಕೂಡ ಈ ಡಿನಾಮಿನೇಷನ್ಸ್ ಇದ್ದಾರೆ ನೋಡಿ, ಆ ಡಿನಾಮಿನೇಷನ್ ಪರಲೋಕಕ್ಕೆ ಹೋಗಲ್ಲ, ಈ ಡಿನಾಮಿನೇಷನ್ ಪರಲೋಕಕ್ಕೆ ಹೋಗಲ್ಲ, ಅವ್ರು ಹೋಗಲ್ಲ, ಇವ್ರು ಹೋಗಲ್ಲ ಅಂತೆಲ್ಲ ಹೇಳ್ತಾರೆ ನೋಡಿ. ಇವರು ಹೋಗ್ತಾರ ಅಂತ ಕೇಳಿದ್ರೆ ಆದರೆ ದೇವರಿಗೆ ಗೊತ್ತದು. ನಾವೇನು ಅಷ್ಟೊಂದು ಪರಿಶುದ್ಧವಂತರಿಲ್ಲ ನೋಡಿ, ಮತ್ತೆ ಯಾಕೆ ಅವ್ರ ಬಗ್ಗೆ ನೀವು ಮಾತಾಡ್ತೀರಾ? ಮೊದಲು ನಿಮ್ಮನ್ನು ನೋಡ್ಕೊಳ್ಳಿ. ಯಾಕಂದ್ರೆ ಬೈಬಲ್ ಏನು ಹೇಳುತ್ತೆ ಅಂದ್ರೆ, ಮೊದಲು ನಿನ್ನ ಕಣ್ಗಳಲ್ಲಿರುವಂತಹ ತೊಲೆಯನ್ನು ತೆಗಿ, ಅನಂತರ ಸಹೋದರನ ಕಣ್ಣಲ್ಲಿರುವುದನ್ನು ತೆಗೆಯೋಣ. ಇಲ್ಲಿ ನಮ್ಮೂರಲ್ಲಿ ಬಹಳ ಈಸಿಯಾಗಿ ಒಂದು ಗಾದೆ ಹೇಳ್ತೀವಿ, ಮೊದಲು ನಿನ್ನ ಬೆನ್ನು ನೋಡ್ಕೊಳ್ಳಪ್ಪ, ಆಮೇಲೆ ಇನ್ನೊಬ್ಬರ ಬೆನ್ನು ನೋಡಿವಂತೆ ಎಂಬುದಾಗಿ. ಅದು ವಾಕ್ಯದಿಂದ ಬಂದದ್ದೇ. ಇವತ್ತು ನಮ್ಮ ರಕ್ಷಣೆಯ ಅನುಭವ ಕರ್ತನ ಮುಂದೆ ಸತ್ಯವುಳ್ಳದಾಗಿದೆಯಾ ಅಂದರೆ, 2ನೇ ಅಧ್ಯಾಯ ಪ್ರಕಟಣೆ ಪ್ರವಾದಿ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ಆರಂಭದಲ್ಲಿದ್ದ ಪ್ರೀತಿಯನ್ನ ಬಿಟ್ಟಿದ್ದೀಯಾ ಎಂಬುದಾಗಿ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ ಎಂಬುದಾಗಿ ಹೇಳ್ತಾರೆ. ಹೌದು. ಯಾವ ಪ್ರೀತಿಯನ್ನ ಬಿಟ್ಟುವಿ? ಅದೇ ರಕ್ಷಿಸಲ್ಪಟ್ಟಾಗ ನಿನಗೆ ನನ್ನ ಮೇಲೆ ಒಂದು ಪ್ರೀತಿ ಇತ್ತಲ್ವಾ? ಆ ಪ್ರೀತಿ ಏನಾಯ್ತು? ನನ್ನ ಬಿಟ್ಟು ಹೊರಟೋಯ್ತು, ನಿನ್ನ ಮೇಲೆ ಕೊರತೆ ಇದೆ ಎಂಬುದಾಗಿ ಹೇಳ್ತಾರೆ. ಯಾವ ಪ್ರೀತಿ ಅಂತ ಕೇಳುವುದಾದರೆ, ಯೆರೆಮೀಯ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ಒಂದು ಮಾತು ಹೇಳ್ತಾರೆ, ವಿವಾಹ ಕಾಲದ ಪ್ರೇಮ ಎಂಬುದಾಗಿ ಹೇಳುತ್ತಾರಲ್ಲಿ. ಅಂದ್ರೆ ಅರ್ಥ ಏನಂದ್ರೆ, ಮದುವೆಯಾಗಿ ಬರಬೇಕಾದ್ರೆ ಒಂದು ಮದುಮಗಳಿಗೆ ಮದುಮಗನ ಮೇಲೆ ಯಾವ ರೀತಿಯಾಗಿರುವ ಪ್ರೀತಿಯೋ, ಒಂದು ಬಯಕೆ, ಅಫೆಕ್ಷನ್ ಇರುತ್ತೋ, ಆ ಲವ್ ಇರುತ್ತೋ, ಎಲ್ಲ ಇರುತ್ತಲ್ವಾ? ಇದನ್ನು ಬಂದು ನೆನೆಸುತ್ತೇನೆ, ಈಗ ನಿನಗೆ ನನ್ನ ಬಳಿಯೋದಿಲ್ಲ, ಆ ರೀತಿ ಪ್ರೀತಿ ಮಾಡ್ತಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಇದುವೇ ಇವತ್ತು ಕ್ರೈಸ್ತರಲ್ಲಿ ಸಭೆಯಲ್ಲಿರುವಂತಹ ಪರಿಸ್ಥಿತಿ. ಎಲ್ಲರೂ ಕೂಡ ಈಚ್ ಅಂಡ್ ಎವ್ರಿಬಡಿ ಸ್ಟಾರ್ಟೆಡ್ ವಿತ್ ಎ ಪ್ಯಾಷನ್, ಹೌದು, ಸ್ಟಾರ್ಟೆಡ್ ವಿತ್ ಲವ್, ಹೌದು, ಎಲ್ಲ ಇದೆ. ಆದರೆ ಇವತ್ತದಿದೆಯಾ? ಇವಾಗಿದೆಯಾ? ಅವತ್ತು ದೇವರ ಬಗ್ಗೆ ತಿಳಿದ ಕೂಡಲೇ ಸಭೆಗೆ ಹೋಗುವಂಥ ಒಂದು ವೇಗ, ಆರಾಧನೆಗೆ ಮುಂಚೆ ಹೋಗಿ ಕೂರುವಂಥದ್ದು, ಆತ್ಮದಲ್ಲಿ ತುಂಬುವುದು, ಅನ್ಯ ಭಾಷೆ ಮಾತಾಡುವಂಥದ್ದು, ಅನಂತರ ಸೇವೆ ಎಂದರೆ ಮುಂಚಿತವಾಗಿ ಓಡುವುದು, ಯಾರತ್ತರಾದರೂ ಯೇಸುವಿನ ಬಗ್ಗೆ ಹೇಳುವಂಥದ್ದು. ಒಂದು ಸ್ಥಳದಲ್ಲಿ ನೋಡುತ್ತೇನೆ ನಾನು, ಒಂದು ಸ್ಥಳದಲ್ಲಿ ಎಲ್ಲರೂ ಟಯರ್ಡ್ ಆಗ್ತಾರೆ, ಅಥವಾ ಒಂದು ಸ್ಥಳದಲ್ಲಿ ಎಲ್ಲರೂ ರೆಸ್ಟ್ ಮಾಡಕ್ಕೆ ನೋಡ್ತಾರೆ. ಇಷ್ಟು ವರ್ಷ ಅದೇ ದೇವರಲ್ಲಿ ಬಂದಾಯ್ತಲ್ವಾ, ಇವರಿಗೇನಾಗುತ್ತೆ ಅಂತ ಹೇಳಿದ್ರೆ, ವಿ ಆರ್ ಎಕ್ಸ್ಪೀರಿಯನ್ಸ್ಡ್ ಒನ್ಸ್ ಎಂಬುದಾಗಿ ಎನ್ನುವಂತಹ ಒಂದು ಕಾರ್ಯ. ಈ ಕ್ರೈಸ್ತ ಜೀವನದ, ರಕ್ಷಣೆ ಜೀವನದ ಕುರಿತಾಗಿ ಪ್ರತಿ ದಿನವದು ಹೊಸದ್ದು. ಹೌದು. ಹಳೆಯ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಹಾಯ ಮಾಡಲ್ಲ. ನಿಮ್ಮ ಹಳೆಯ ಎಕ್ಸ್ಪೀರಿಯನ್ಸ್ ಬೇರೆ ಯಾರಿಗಾದರೂ ಸಹಾಯ ಆಗುತ್ತೆ, ನಿಮಗೆ ಸಹಾಯವಾಗಲ್ಲ. ನಿಮಗೆ ನೆನ್ನೆ ಎನ್ನುವುದು ಪಾಸ್ಟ್. ನೆನ್ನೆ ನಡೆದ ರೀತಿ ಇವತ್ತು ಏನಾದರೂ ನಡೆಯುತ್ತಾ? ಇಲ್ಲ. ಇವತ್ತು ಬೇರೆ, ಇವತ್ತರ ನಾಳೆ ನಡೆಯುತ್ತಾ? ನಡೆಯೋದಿಲ್ಲ. ನಾಳೆ ಬೇರೆ. ಈ ಒಂದು ನೀವು ನೋಡ್ರಿ, ಬೆಳಗ್ಗೆ 9 to 5 ಕೆಲಸಕ್ಕೆ ಹೋಗಿ, 9 to 5 ಕೆಲಸಕ್ಕೆ ಹೋಗಿ, ಕೆಲಸಕ್ಕೆ ಹೋಗುವಾಗ ಡೈಲಿ ಅದೇ ರೂಟೇ, ಡೈಲಿ ಅದೇ ಆಫೀಸೇ. ಆದರೆ ಡೈಲಿ ನೀವು ನೋಡುವಂತಹ ಎಲ್ಲ ವಾಹನ ಒಂದೇ ವಾಹನವಾಗಿದೆಯಾ? ಇಲ್ಲ. ನಿಮ್ಮನ್ನ ಕ್ರಾಸ್ ಮಾಡೋರು ಒಂದೇ ಕಲರ್ ಡ್ರೆಸ್ ಹಾಕ್ತಾರಾ? ಇಲ್ಲ. ನಿನ್ನೆ ನಡೆದಿರುವಂಥ ಆಕ್ಸಿಡೆಂಟ್ ಇವತ್ತು ನೋಡೋಕ್ಕೆ ಅವಕಾಶ ಇದೆ, ನಿನ್ನೆ ನಡೆದ ಆಕ್ಸಿಡೆಂಟ್ ಇವತ್ತು ನಡೆಯದಿರುವುದಕ್ಕೆ ಅವಕಾಶ ಇದೆ. ಇಲ್ವ ನೆನ್ನೆ ಮಳೆ ಬಂದಿರುತ್ತೆ, ಇವತ್ತು ಬರದೇ ಇರುವುದಕ್ಕೆ ಅವಕಾಶ ಇದೆ.
ನನಗಿಂತ ಇವತ್ತು ಬಿಸಿಲು ಜಾಸ್ತಿ ಇದೆ. ಇವತ್ತು ಎಂಟೈರ್ಲಿ ನ್ಯೂ, ಎಲ್ಲ ವಸ್ತು. ಎಲ್ಲ ಹೊಸದು. ಹಾಗಾಗಿ ನಿಮ್ಮ ರಕ್ಷಣೆ ಪ್ರತಿದಿನ ನ್ಯೂ ಎಕ್ಸ್ಪೀರಿಯನ್ಸ್. ಪ್ರತಿದಿನವೂ ನಾವು ಯಾವ ರೀತಿ ನೋಡ್ತೀವಿ ಅಂತ ಹೇಳಿದ್ರೆ, ಇದೇ ರೂಟೇ ಅಲ್ವಾ, ಇದೇ ಸಿಗ್ನಲ್ ತಾನೇ, ಅಂದರೆ ಆ ಸ್ಥಳದಲ್ಲಿ ಹೊಸ್ದಾಗಿ ಒಂದಿನ ನೋಡ್ಬೇಕು ನಾವು. ಅದುವೇ ದೇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಡೈಲಿ ಮನ್ನಾ ಬರುತ್ತೆ ತೆಗಿ. ಇವರಿಗೇನಾಗ್ಬಿಡ್ತು, ಡೈಲಿ ಇದೇ ಮನ್ನಾನೇನಾ, ಒಂದೇ ಥರ ಟೆಸ್ಟ್ ಆಗಿದೆಯಲ್ಲ, ಆದರೆ ನೆನ್ನೆ ಬಂದಿದ್ದ ಮನ್ನಾ ಇದಲ್ಲ, ಇದು ಬೇರೆ ಮನ್ನಾ. ಆದರೆ ಇವರಿಗೆ ತಿಳಿದ ಮಟ್ಟಿಗೆ ಅದು ಒಂದೇ ಮನ್ನಾ, ದೇವರ ಮಟ್ಟಿಗೆ ಅದು ಹೊಸ ಮನ್ನಾ. ಹಳೆದನ್ನ ಇಡಬೇಡ ಅಂತ ಹೇಳ್ತಾರೆ. ನೆನ್ನೆ ಬಂದದ್ದೇ ಇವತ್ತು ಬರುತ್ತದೆ ಅಂತ ಹೇಳಿದ್ರೆ, ದೇವರೇನಂತ ಹೇಳ್ತಾ ಇದ್ರು, ಎತ್ತಿಟ್ಕೊಂತ ಹೇಳ್ತಾ ಇದ್ರು. ನೆನ್ನೆ ಬಂದದ್ದು ಬೇರೆ, ಇವತ್ತು ಬರುತ್ತಿರುವುದು ಬೇರೆ. ಅದೇ ರೀತಿ ನಿಮ್ಮ ರಕ್ಷಣೆಯ ಅನುಭವ ಪ್ರತಿ ದಿನವೂ ಬೇರ್ಪಡುತ್ತೆ. ಕರ್ತನೊಂದಿಗೆ ಹತ್ತಿರ ಬರುವುದು ಪ್ರತಿದಿನ ವ್ಯತ್ಯಾಸ ಪಡುತ್ತೆ, ಅವರೊಂದಿಗೆ ಐಕ್ಯವಾಗುವುದು ವ್ಯತ್ಯಾಸ ಪಡುತ್ತೆ, ಅವರ ಮಾತು ವ್ಯತ್ಯಾಸವಾಗಿರುತ್ತೆ, ಅವರ ಬಳಿ ಬರುವಂತ ಆತ್ಮಿಕ ಕಾರ್ಯ ಹೊಸದಾಗಿರುತ್ತೆ, ಎಲ್ಲವೂ ಇಂಟರ್ನಲ್ ಡಿಫ್ರೆಂಟ್ ಆಗಿರುತ್ತೆ. ಆ ಅನುಭವದಲ್ಲಿ, ರಕ್ಷಣೆಯ ಅನುಭವದಲ್ಲಿ ನೀವು ಎಷ್ಟರ ಮಟ್ಟಿಗೆ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಲ್ಲಿ ಹೇಳ್ತೀನಿ ನಾನು, ದೇವರೊಂದಿಗೆ ಅನುದಿನವೂ ನೀವು ಹತ್ತಿರವಾಗುತ್ತಾ, ಯು ವಿಲ್ ಗೆಟ್ ದಿ ನ್ಯೂ ಥಿಂಗ್ಸ್, ನ್ಯೂ ಥಾಟ್ಸ್, ನ್ಯೂ ಎಕ್ಸ್ಪೀರಿಯನ್ಸ್. ಈಗ ಮೋಶೆ ಬೆಟ್ಟದ ಮೇಲೆ ಮಹಿಮೆ ನೋಡಿದ್ರು. ಕಂಡ ಕೂಡಲೇ ಮೋಶೆ ಅನಂತರ ದೇವರ ಮಹಿಮೆಯನ್ನು ಉಚ್ಚಗಡ್ಡದಲ್ಲಿ ನೋಡ್ತಾರೆ. ಹಾಗೆ ಮೇಘವು ಕವಿಯುತ್ತೆಲ್ಲ ನಡೆಯಿತು. ಇಷ್ಟೆಲ್ಲ ನೋಡಾಯಿತು. ಬೆಂಕಿಯ ಪೊದೆಯಲ್ಲಿ ನೋಡಿದ್ರು, ಮೇಲೆ ಅದರ ಮೇಲೆ ನೋಡಿದ್ರು, ಆಮೇಲೆ ಕೆಳಗೆ ದೇವದರ್ಶನ ಗುಡಾರದಲ್ಲಿ ನೋಡಿದ್ರು. ಇಷ್ಟು ನೋಡಾಯಿತು. ಈಗ ಮತ್ತೆ ಅವ್ರು ಕೇಳ್ತಾರೆ, ನಾನು ನಿಮ್ಮ ಮಹಿಮೆಯನ್ನು ಕಾಣಬೇಕು. ಹಾಗಾದರೂ ಈಸ್ ಎಕ್ಸ್ಪೆಕ್ಟಿಂಗ್ ದ ನ್ಯೂ ಒನ್. ಈ ಒಂದು ಅನುಭವವೇ ನಿಮ್ಮ ಆತ್ಮಿಕ ಜೀವಿತದಲ್ಲಿರುವಂಥ ಮುಖ್ಯವಾದ ಕಾರ್ಯ. ಅನಂತರ ಎಂಬುದಾಗಿ ಮುಂದಿನಂತೆ ಕರೆದೊಯ್ತಾ ಇರುತ್ತೆ. ಸೊ ನೀವು ಬರುವಿಕೆಯಲ್ಲಿ ದೇವರೊಂದಿಗೆ ಹೋಗಬೇಕು, ಎತ್ತಲ್ಪಡಬೇಕು ಅಂದರೆ ದೇವರು ಕೊಡುವಂತಹ ಬೇಸಿಕ್ ಏನಂದರೆ ಕವನೆಂಟ್, ರಕ್ಷಣೆ. ಈ ರಕ್ಷಣೆಯನ್ನು ನೀವೇನು ಮಾಡಬೇಕು ಅಂದರೆ ಭದ್ರವಾಗಿ ಕಾಪಾಡ್ಕೋಬೇಕು. ನಿಮ್ಮ ವಸ್ತ್ರ ದೋಷವಿಲ್ಲದೆ ಇರಬೇಕು. ಈ ರೀತಿಯಾಗಿ ಬಹಳ ಕಾರ್ಯ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಕಾಣದೆ ಹೋಗದೆ ಇರಬೇಕು. ಅಥವಾ ನಿಮ್ಮ ವಸ್ತ್ರ ಚೆನ್ನಾಗಿದೆ ಎಂಬುದಾಗಿ ಕೆಲವರನ್ನು ನೋಡುವುದಾದರೆ, ಹೊಸ ಡ್ರೆಸ್ ಆಗಿದ್ರೆ ಅವರು ಹಾಕೋದೇ ಇಲ್ಲ. ಡ್ರೆಸ್ ಹೊಸದಾಗಿದೆ ಅಂತ ಹಾಕಲ್ಲ. ಒಂದು ವೇಳೆ ಹಾಕಿದ್ರು ಕೂಡ ತಂದ ಕೂಡಲೇ ಭದ್ರವಾಗಿ ಹಂಗೆ ಮಡಚಿ ಎತ್ತಿಟ್ಬಿಡ್ತಾರೆ. ಹೌದು. ಇವಾಗ ಯಾರಾದರೂ ಬರ್ಬೇಕಾದ್ರೆ ನೋಡಿದ್ರೆ ಇವರು ಹಳೆಯ ವಸ್ತ್ರದಲ್ಲಿ ಇರ್ತಾರೆ, ಒಂದು ನೈಟಿಯಲ್ಲಿ ಇರ್ತಾರೆ, ಬಹಳ ಕಷ್ಟವಾಗಿರುತ್ತೆ. ಅಥವಾ ಒಂದು ಬನಿನಲ್ಲಿ ಕೂತಿರ್ತಾರೆ, ಬಹಳ ಅಯ್ಯೋ ಅಂತ ಅನ್ಸುತ್ತೆ. ಹಾಗಾದ್ರೆ ಇವರ ಬಳಿ ಬೇರೆ ವಸ್ತ್ರ ಇಲ್ವಾ? ಇದೆ, ಅದು ಕೊಳೆ ಆಗಬಾರದು ಎಂಬುದಾಗಿ ಅದನ್ನು ಮಡಚಿಟ್ಟಿದ್ದಾರೆ. ಇದೇ ವಿಷಯ ಪರಮಗೀತ 5ನೇ ಅಧ್ಯಾಯದಲ್ಲಿ ಇರುತ್ತೆ. ದೇವರು ಬರುತ್ತಾರೆ, ಮೊದಲಿಗಿತ್ತಿಯನ್ನು ಕರೀತಾರೆ. ಮೊದಲಿಗಿತ್ತು ಹೇಳ್ತಾಳೆ, ವಸ್ತ್ರವನ್ನು ಎತ್ತಿಟ್ಟಿದ್ದೇನೆ ಅಂದ್ರೆ ಏನರ್ಥ? ಅದನ್ನು ಭದ್ರವಾಗಿ ಎತ್ತಿಟ್ಟಿದ್ದೇನೆ. ಸ್ವಲ್ಪ ಮಂದಿ ರಕ್ಷಣೆಯನ್ನು ಕಳಚಿ ಭದ್ರವಾಗಿಟ್ಟಿದ್ದಾರೆ, ಸ್ವಲ್ಪ ಮಂದಿ ರಕ್ಷಣೆಯನ್ನು ಕಳ್ಕೊಂಡಿದ್ದಾರೆ. ಕೆಲವರ ರಕ್ಷಣೆ ಕೊಳೆಯಾಗಿದೆ, ಕೆಲವರ ರಕ್ಷಣೆ ಎನ್ನುವುದು ಅದು ಅರ್ಧ ಹೋಗಿದೆ, ಕುಗ್ಗಿ ಹೋಗಿದೆ. ಆದರೆ ರಕ್ಷಣಾ ವಸ್ತ್ರ ಅವರು ಬರಬೇಕಾದರೆ ದೋಷವಿಲ್ಲದೆ, ಲೋಪವಿಲ್ಲದೆ, ಅಳುಕಾಗದೆ, ಕರ್ತನಿಗೆ ಯೋಗ್ಯವಾದದ್ದಾಗಿದ್ದರೆ ಮಾತ್ರನೇ ನೀವು ಬರುವಿಕೆಯಲ್ಲಿ ಪ್ರವೇಶ ಮಾಡುವುದಕ್ಕೆ ಫಸ್ಟ್ ಪಾಯಿಂಟ್ ನಿಮಗೆ ನೆರವೇರುತ್ತದೆ. ಇದನ್ನು ನೀವು ಬಂದು ಕೊನೆಯವರೆಗೂ ಏನು ಮಾಡಬೇಕು? ಕಾಪಾಡ್ಕೋಬೇಕು. ಅದನ್ನು ನಡೆದುಕೊಳ್ಳಬೇಕು. ಬಹಳ ಇದೆ, ನಾನು ಹೇಳುವುದು ಬಂದು ಬಹಳ ಬೇಸಿಕ್ ಆಗಿರುವುದು. ಒಂದೊಂದರಲ್ಲೂ ರಕ್ಷಣೆ ಪೂರ್ಣವಾಗುವುದಕ್ಕೆ ಇದು ಬೇಸಿಕ್ ಆಗಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಆ ದೇವರು ನಿಮ್ಮ ಪಾಪವನ್ನು ಕ್ಷಮಿಸಿದ್ದಾರೆ, ನಿಮ್ಮ ರಕ್ಷಣೆಯ ಆನಂದ ಒಳಗೆ ಬಂದಿದೆ ಅಂದರೆ ಅದನ್ನು ಅವರು ಬರುವವರೆಗೂ ಭದ್ರವಾಗಿ ಕಾಪಾಡಿಕೊಳ್ಳಿರಿ. ಇದುವೇ ಬರುವಿಕೆಯಲ್ಲಿ ತೆಗೆಯಲ್ಪಡುವುದಕ್ಕಿರುವಂತಹ ಮೂಲತಃ ಬೇಸಿಕ್. ಭಾಳ ಸಂತೋಷ ಬ್ರದರ್. ವೀಕ್ಷಕರಿಗೆ ಈ ರ್ಯಾಪ್ಚರ್ ಕುರಿತಾಗಿ ಬಹಳ ಸುಂದರವಾಗಿ ವಿವರಣೆ ಹೇಳಿದ್ರಿ. ಇವತ್ತಿನ ದಿನದಲ್ಲಿ ರಕ್ಷಣೆ ಅಂದರೆ ಏನು, ನಾವು ನಿನ್ನೆ ಏನಾಗಿದ್ದೇವೆ ಅನ್ನೋದಕ್ಕಿಂತ ಇವತ್ತು ನಾವು ಏನಾಗಿದ್ದೇವೆ, ಮುಂದೆ ನಾವು ಏನಾಗಿರುತ್ತೆ ಅನ್ನೋದರ ಕುರಿತಾಗಿ ಬಹಳ ಸುಂದರವಾಗಿ ವಿವರವಾಗಿ ಹೇಳಿದ್ವಿ. ಈಗ ನಮಗೆ ಸಂಚಿಕೆಯ ಸಮಯ ಮುಕ್ತಾಯವಂಥ ಸಮಯ. ನಾವು ಬರುವಂಥ ಸಂಚಿಕೆಯಲ್ಲಿ ಇನ್ನೂ ಇದರ ಕುರಿತಾಗಿ ನಾವು ಅಧಿಕವಾಗಿ ಧ್ಯಾನಿಸೋಣ, ಅಧಿಕವಾಗಿ ಮಾತನಾಡೋಣ. ಈ ಸಂಚಿಕೆಗೆ ಬಂದಿದ್ದಕ್ಕೆ ಬಹಳ ಸಂತೋಷ. ಇದು ಬಂದು ಒಂದಾಗಿ ಮುಗಿಯೋದಿಲ್ಲ. ಇದೀಗ ನಾವು ಫಸ್ಟ್ ಪಾರ್ಟ್ ಮಾತ್ರ ಇವರ ಬಳಿ ಮಾತಾಡಿದ್ದೇವೆ. ಇದರ ಜೊತೆಗೆ ಮುಂದೆ ವಿಷಯಗಳು ಬರುತ್ತದೆ. ಮುಂದುವರೆದು ಇವರಿಗೆ ಬಂದು ನಾವು ಈ ಬರುವಿಕೆಯಲ್ಲಿ ಹೋಗುವುದಕ್ಕೆ ಒಂದು ಸಿದ್ಧತೆಯನ್ನು ಈ ಪ್ರೋಗ್ರಾಮ್ ಮಾಡುವುದಾದರೆ ಅದುವೇ ಈ ಪ್ರೋಗ್ರಾಮ್ನ ಸಕ್ಸಸ್. ನಮ್ಮನ್ನು ಕರೆದಕ್ಕೋಸ್ಕರವಾಗಿ ಬಹಳ ಸಂತೋಷ. ಕರ್ತನ ಚಿತ್ತವಾದರೆ ಮತ್ತೆ ಭೇಟಿ ಹೋಗೋಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಬಂದಿದ್ದಕ್ಕೆ.